ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಕೈವಲ್ಯ ಪದ್ಧತಿ ನಿಜಗೊಂಡ್ರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳವನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇ ಪದ ನೀತಿ ಕ್ರಿಯಾದಲ್ಲಿ ಕೈವಲ್ಯ ಅಂದರೆ ಮುಕ್ತಿ, ಮೋಕ್ಷ, ಪದ್ಧತಿ ಅಂದರೆ ದಾರಿ. ಮುಖ್ಯವಾದಂಥ ಒಂದು ನಾವು ಯಾವುದಕ್ಕೆ ಈ ಮಾನವ ಶರೀರವನ್ನು ತೊಟ್ಕೊಂಡು ಬಂದಿದ್ದೀವಿ, ನಾವೇನನ್ನು ಪಡ್ಕೊಳ್ಬೇಕು, ಮನುಷ್ಯನ ಗುರಿ ಯಾವುದು ಅನ್ನುವಂಥದ್ದು ತಿಳಿಸಿ ಆ ಒಂದು ಮುಕ್ತಿಯ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು? ನಿಜಗೊಂಡ್ರು. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂ ಬೇರಿನ್ನು ಭವಬೀಜಮುಂಟೆ ಅನ್ನುವಂಥದ್ರಲ್ಲಿ ಇಂಥ ಒಂದು ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಎಲ್ಲಿ ಸಿಗ್ತದ ನಮಗೆ? ಹೊರಗಡೆ ಎಲ್ಲಾದರೂ ಸಿಗ್ತದ? ಎಲ್ಲಾದರೂ ತಿರುಗಾಡ್ಬೇಕಾ? ಏನು ಮಾಡಬೇಕು ಅನ್ನುವಂಥದ್ದು ಮಹಾತ್ಮರು ಹೇಳ್ತಾರೆ. ಸದ್ಗುರುವಿನ ವಚನದಲ್ಲಿ ಆ ಮುಕ್ತಿ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಇದೆಲ್ಲ ಸದ್ಗುರುವಿನ ವಚನದಲ್ಲೇ ಸಿಗ್ತದಪ್ಪ ಅಂತ ಹೇಳ್ತಾರೆ. ಹೊರಗೆ ಎಲ್ಲಿ ಹುಡ್ಕಕ್ಕೆ ಹೋಗ್ಬೇಡ್ರಿ, ಮುಕ್ತಿಯನ್ನು ಬಯಸುವಂಥವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ನಿಮಗೆ ಮುಕ್ತಿ ಅಂದರೆ ನಮಗೆ ಸಾಮಾನ್ಯವಾಗಿ ಏನು ಅನ್ನಿಸ್ತದ, ಒಂದು ವಸ್ತು ಅಂತ ತಿಳ್ಕೊಂಡಿರ್ತೀವಿ. ಗುರುನಾಥ ನಮ್ಮ ಮುಕ್ತಿಯನ್ನು ಕೊಟ್ಬಿಟ್ರೆ ಸಾಕು ಅಂತ ಹೇಳ್ತೀವಿ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ನೀ ಮೊದಲೇ ಮುಕ್ತನೇ ಇದೆ. ಮುಕ್ತನಾದಂಥವ ನೀನು ಆ ಮುಕ್ತಿಯನ್ನು ತೋರಿಸಿಕೊಡುವಂಥದ್ದು ಸದ್ಗುರು. ಯಾಕಂದ್ರೆ ಭಾಳಷ್ಟು ಒಂದು ಅಜ್ಞಾನದಿಂದ ಅದು ಮುಕ್ತಿ ಅನ್ನುವಂಥದ್ದು ನಿನ್ನ ಒಳಗಡೆ ಇರುವಂಥ ಆನಂದದ ಸ್ವರೂಪನೇ ನೀನು. ಆದರೆ ನಿನ್ನ ಭ್ರಮೆಯಿಂದ, ಅಜ್ಞಾನದಿಂದ ನಾ ದುಃಖಿ ಇದ್ದೀನಿ ಅಂತ ನೀನು ಹತ್ಕೊಂತ ಕುಂತಿದ್ದಿ. ಅದಕ್ಕೆ ಸದ್ಗುರುನಾಥ ನೀ ದುಃಖ ಪಡುವಂಥದ್ದಕ್ಕೆ ಯಾವ ಒಂದು ಅಗತ್ಯತೆ ಇಲ್ಲಪ್ಪ. ನಿನ್ನೊಳಗೆ ಅಂಥ ಆನಂದದ ಸ್ವರೂಪ ಐತೆ, ನೀನು ಆನಂದ ಸ್ವರೂಪನೇ ಇದೆ ಅಂತ ಆ ಭ್ರಮೆಯನ್ನು ಬಿಡಿಸುವಂಥ ಕೆಲಸ ಸದ್ಗುರುವಿನ ಕೆಲಸ ನಡೀತದೆ. ಅಂದರೆ ಬೇರೆ ಕಡೆ ತಂದು ಕೊಟ್ಟು ನೀನು ಅಂದ್ರೆ ಅಲ್ಲ, ನಮ್ಮೊಳಗಡೆ ಇರುವಂಥ ಆನಂದವನ್ನು ತೋರಿಸುವಂಥ ಕೆಲಸ ಸದ್ಗುರುವಿಂದು. ಇದು ಭಾಳ ದೊಡ್ಡ ಕೆಲಸ. ಅದಕ್ಕೆ ಇದನ್ನು ತೋರಿಸುವಂಥ ಶಕ್ತಿ ಎಲ್ಲೈತಪ್ಪ ಅಂತಂದ್ರೆ ಸದ್ಗುರುವಿನ ವಚನದಲ್ಲೇ ಐತೆ. ಅದನ್ನು ಯಾರು ಅಂಥ ವಿಶ್ವಾಸ ನಂಬಿಕೆಯಿಂದ ಅದನ್ನು ತಗೊಳ್ತಾರೆ ಧನ್ಯರಾಗ್ತಾರೆ. ಸದ್ಗುರುನಾಥ ಕೂಡ ಹೇಳತ್ತಾನೆ, ಏನು ದುಃಖಕ್ಕೆ ಮೂಲ ಕಾರಣ ಆಗಿರುವಂಥದ್ದು ನಿನ್ನಲ್ಲಿರುವಂಥ ರಾಗ, ಅದನ್ನು ಬಿಟ್ಕೋ ಅಂತ ಹೇಳುವಂಥ ವಿಚಾರದಲ್ಲಿ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ. ನಾವು ಮೂರನೇ ನುಡಿಯ ಒಂದು ವಿಚಾರಗಳನ್ನು ನೋಡ್ತಾ ಇದ್ವಿ. ಏನು ಹೇಳ್ತಾ ಇದ್ದಾರೆ ಮೂರನೇ ನುಡಿಯಲ್ಲಿ? ತನುವಿದ ನುಳಿದಿಂದ್ರ ಜಾಲದಾಟಗಳುಂಟೆ, ನೆನೆಗೋಲಿನಿಂದೆ ನೋಯಿಸುವ ಅಲಗುಂಟೆ, ವಿನಮಿತ ನಹುದರಿಂದ ಉಪಚಾರ ಮುಂಟೆ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ನಮ್ಮಲ್ಲೇನು ನಾವೇನು ಇಟ್ಕೊಂಡು ಕುಂತೀವಲ್ಲ ಮನಸ್ಸಿನಲ್ಲಿ, ಹೃದಯ ಗ್ರಂಥಿ, ಇದನ್ನು ಛೇದನ ಮಾಡ್ತಾರವ್ರು. ಗ್ರಂಥಿ ಅಂದರೆ ಗಂಟುಗಳಿದ್ದಂಗೆ, ಹೃದಯ ಗ್ರಂಥಿ ಅಂದರೆ ಗಂಟುಗಳಿದ್ದಂಗೆ. ಇವು ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾವಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರವ್ರು. ಏನು ನಾವೇನೇನು ಅನಾತ್ಮವಾದಂಥವು ಸತ್ಯ ಅಂದ್ಕೊಂಡು ಕುಂತೀವಿ, ಅದೇ ವ್ಯವಹಾರದಾಗ ನಾವು ಹೋಗಕತ್ತೀವಲ್ಲ, ಇವು ನಿಮಗೆ ದುಃಖ ಕೊಡ್ತಾವೆ. ಇದ್ರ ಮೇಲೆ ನೀವು ಮೋಹ ಮಾಡುವಂಥದ್ದು ಯೋಗ್ಯ ಅಲ್ಲ.
ನೋಡ್ರಿ. ಯಾಕಂದ್ರೆ ಇದು ಭಾಳ ನಿಜಗೊಂಡ್ರೆ ಶಾಸ್ತ್ರ ಅಂದ್ರೆ ಅಂತಹದ್ದು. ಇದು ಯಾರು ಸಿಕ್ಕವ್ರು ಧನ್ಯರು ನೋಡ್ರಿ. ಯಾಕಂದ್ರೆ ಇದು ಸುಮ್ಮನೆ ಸಿಗುವಂಥದ್ದು ಅಲ್ಲ, ಇದು ಎಲ್ಲರಿಗೆ ಸಿಗುವಂಥದ್ದು ಅಲ್ಲ. ಸಿಕ್ಕರೂ ಎಲ್ಲರೂ ಇದು ಪಡ್ಕೊಳ್ಳುವಂಥ ಯೋಗ್ಯತೆ ಬೇಕಲ್ಲ ಅವರಿಗೆ. ಇದು ಹೆಂಗಂತಂದ್ರೆ ಕ್ರಮಶಾಸ್ತ್ರ, ಇದು ಎಲ್ಲವೂ ಜಾಲ ಆಡಿಬಿಡ್ತದೆ ಪ್ರತಿಯೊಂದು ವಿಚಾರಗಳು ಅಲ್ಲ. ನಾವೀಗ ಒಂದು ಸಲ ಮೊದಲು ಒಂದು ಸ್ವಲ್ಪ ಉದಾಹರಣೆ ಹೇಳಿದೆ. ಒಬ್ಬ ಡಾಕ್ಟ್ರ್ ಆಗ್ಬೇಕಾದ್ರೆ ಶರೀರವನ್ನು ಪೂರ್ತಿ ಜಾಲ ಆಡಿಬಿಡ್ತಾರೆ ಡಾಕ್ಟ್ರುಗಳು, ಹೌದಲ್ಲ. ಒಂದೊಂದು ಎಲುಬಿನ ಮೇಲೆ ಇಟ್ಟಿಟ್ಟು ನರಗಳು, ಎಷ್ಟು ನರಗಳು ಇರ್ತಾವಂತ, ಸಣ್ಣ ಸಣ್ಣ ನರಗಳು ಮೊದಲು ಮಾಡಿ ಚೆಕ್ ಮಾಡಬೇಕು ಅವರು. ಪ್ರತಿಯೊಂದು ಶರೀರದನ್ನು ಚೆಕ್ ಮಾಡಬೇಕು ಅವರು. ಅಂದಾಗ ಮಾತ್ರ ಪೂರ್ಣ ಡಾಕ್ಟ್ರಪ್ಪ ಅನ್ನಿಸ್ಕೊಳ್ತಾನೆ. ಇಲ್ಲಿ ಕೂಡ ಒಬ್ಬ ಜ್ಞಾನಿ ಸದ್ಗುರು ಮೂಲಕ ಇದನ್ನು ಜಾಲಾಡಿಬಿಡ್ಬೇಕು. ಪ್ರತಿಯೊಂದನ್ನು ಎಳೆಯಾಗಿ ನಿಜಗೊಂಡ್ರು ಇಟ್ಟಂಥ ಒಂದು ಗ್ರಂಥ ಸದ್ಗುರು ಮುಖಾಂತರ ಇದನ್ನು ಎಳೆಯಾಗಿ ತಿಳ್ಕೊಂಡಾಗ ಮಾತ್ರ ಒಬ್ಬ ಪರಿಪೂರ್ಣ ಒಂದು ಮಹಾತ್ಮ ಆಗಕ್ಕೆ ಸಾಧ್ಯ ಅದ. ಎಲ್ಲೋ ಒಂದು ಬುಕ್ ಓದಿದೆ, ಒಂದು ಗ್ರಂಥ ಓದಿದೆ, ಮನ್ಯಾಗ ಗ್ರಂಥಾಲಯನೇ ಇಟ್ಟಿನಿ ರೀ, ನಾವು ಓದ್ಕೋತೀನಿ ಅಂದ್ರೆ ನಾವು ಕೇಳುವಂಥದ್ದು ಅಗತ್ಯತೆಯೂ ಇಲ್ಲ, ಅಥವಾ ದೊಡ್ಡ ಮಹಾತ್ಮ ಆಗುವಂಥ ಯೋಗ್ಯತೆಯೂ ಅತಿಗಿರಂಗೆ. ನಾವು ಬರೀ ಓದಿನ ಜ್ಞಾನಿಯಾಗಿನಂದ್ರೆ ಅಲ್ಲೇ ಇಲ್ಲಿ ಭಾಳ ಪುಡಿ ಆಗ್ಬೇಕಾಗ್ತದೆ ರೀ ಇದು ಮಹಾತ್ಮರ ಹತ್ರ. ಅದಕ್ಕೆ ಹೇಳ್ತಾರೆ ಸುಮ್ಮನಾಗೋದು ವಿಧಿಗಳು ಒಂದದೇ ಮುಕ್ತಿ, ಸುಮ್ಮನಾಗೋದು. ಇದು ಸುಮ್ಮನೆ ಆಗಂಗಿಲ್ಲಪ್ಪ ಇದು. ಸೇವಾದಿಗಳನ್ನು ಮಾಡಬೇಕಾಗ್ಯದ. ಆಪ್ತ ಅಂಗಸ್ಥಾನ ಸದ್ಭಾವ, ಗುರುವಿನ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕಾಗ್ಯದ. ಅದನ್ನ ವಾಕ್ಯಗಳು ಹೆಂಗೆ ಕೇಳಬೇಕು? ಜಗತ್ತಿನೊಳಗೆ ಯಾವ ದೇವತೆಗಳಿಗೂ ಅಲ್ಲ, ಅದಕ್ಕಿಂತ ಅತೀತವಾದಂಥ ಗುರುವಿನ ವಾಕ್ಯ ಅದಾವಂತ ತಿಳ್ಕೊಬೇಕಾಗ್ತದೆ. ಅಂದಾಗ ಮಾತ್ರ ನಿನ್ನಲ್ಲಿರುವಂಥ ಅಜ್ಞಾನ ಏನಾಗ್ತದೆ, ಚೆನ್ನಾಗಿ ಕತ್ತರಿಸಿ ಹೋಗ್ತದೆ. ಅಲ್ಲಿ ತನಕ ಕತ್ತರಿಸಂಗಿಲ್ಲ. ಅಜ್ಞಾನ ಅನ್ನುವಂಥದ್ದು ಗಿಡವೇನು ಬೆಳೆಸ್ಕೊಂಡು ಕುಂತಿದೆಯಲ್ಲ, ಯಾವಾಗ ಸದ್ಗುರು ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ನಡ್ಕೊಳತ್ತಿದೆ ಆವಾಗ ಕತ್ತರಿಸ್ತದದು. ಇಲ್ಲಾಂದ್ರೆ ಅದು ಹಂಗೆ ನಿನಗೆ ದುಃಖ ಕೊಡ್ತಾ ಕುಂದಿರ್ತದದು. ಅದಕ್ಕೆ ಒಬ್ಬ ಮಹಾತ್ಮ ಪರಿಪೂರ್ಣ ಆಗಬೇಕಾದ್ರೆ ನಿಜಗೊಂಡ್ರೆ ಶಾಸ್ತ್ರ ನೋಡ್ರಿ ಎಂಥ ಒಂದು ವಿಚಾರಗಳು ಅದಾವ. ಇಲ್ಲಿ ಹೇಳ್ತಾರೆ, ತನುವಿದನು ಉಳಿದ ಇಂದ್ರ ಜಾಲದಾಟಗಳುಂಟೆ. ಎಲ್ಲೆಲ್ಲ ನೋಡಕ್ಕೆ ಹೋಗ್ತಿರಲ್ಲ, ಹುಚ್ಚರು ಅಂತಾರೆ ಅವರು. ನಿನ್ನ ಶರೀರವನ್ನು ನೀನು ನೋಡ್ಕೋ ಹೆಂಗಾಗ್ಯದ ಅಂಥೇಳಿ. ಒಂದು ರೇತು ರಕ್ತದಿಂದ ಕೂಡಿದಂಥ ಶರೀರ, ಒಂದು ಹನಿ ರೇತು ಜಡವಾಗಿರುವಂಥದ್ದು ತಾಯಿ ಗರ್ಭದಲ್ಲಿ ನಿಂತು ಒಂದು ಶರೀರಕ್ಕೆ ಹೊರಗೆ ಬರ್ತದಂದ್ರೆ ಇದು ವಿಚಿತ್ರ ಅನ್ಸಂಗಿಲ್ಲ ನಿನಗೆ? ಬಂದ ಕೇಸಿ ಉಣ್ತದ ತಿಂತದ, ಹೌದಾ? ಇದು ನಿನಗೆ ನಿನ್ನ ಅನುಭವ ಕೈತಾ, ಏನು ಬೇರೆಯವ್ರ ಅನುಭವ ಕೈತಾ, ಏನು ಹಿಂದೆ ಆಗಿತ್ತಪ್ಪ ಅಂತಿದೆ, ಏನು ಮುಂದೆ ಆಗ್ತದಂತಿದೆ. ಹೆಂಗಾಗ್ತದೆ ಹೇಳ್ರಿ? ನಮ್ಗೆ ಅನುಭವಕ್ಕೆ ಅದಾವಿಲ್ಲ, ಈಗ ಪ್ರಾಕ್ಟಿಕಲಾಗಿ ಅನುಭವಕ್ಕೆ ಅದಾವ ಇವು. ಹೊಟ್ಟೆಗೆ ಇದ್ದಂಗಾಯ್ತು, ಶರೀರ ಆಗಿ ಹೊರಗೆ ಬಂದಂಗಾಯ್ತು, ಉಂಡಂಗಾಯ್ತು, ತಿಂದಂಗಾಯ್ತು, ಎಲ್ಲ ಹೇಳ್ತೀನಿ. ಮದುವೆ ನೋಡ್ರಿ, ಮಕ್ಕಳಾದಂಗಾಯ್ತು, ಮದುವೆ ಆದಂಗಾಯ್ತು, ಮಕ್ಕಳಾದಂಗಾಯ್ತು, ಎಲ್ಲ ವ್ಯವಹಾರ ಒಂದು ಹೌದು ಅಲ್ಲ ಎಲ್ಲ ಮಾಡ್ದಂಗಾಯ್ತು. ಈ ಶರೀರ ಕೊನೆಗೆ ಇಲ್ದಂಗೆ ಆಗಿಬಿಡ್ತು ನೋಡ್ರಿ ನಮ್ಮ ಕಣ್ಣೆದ್ರಿಗೆ. ಮತ್ತು ಅವ್ರ ಶರೀರ ಹೋಗಿ ನಮ್ಮ ಶರೀರ ಹೋಗಿಲ್ಲ ಅಂತೀರೇನು? ನಮಗೂ ಇನ್ನೂ ಎಚ್ಚರಿಕೆ ಹೋಗಕತ್ತದಪ್ಪ ಶರೀರ ಅಂತಿರ್ತೀವಿ, ಹೋಗಿರ್ತದ ಶರೀರ. ನೀನು ಹಿಡ್ಕೋಬೇಕಂದ್ರೆ ನೀ ಶರೀರ ನಿನ್ನ ಕೈಯಾಗಿ ಸಿಗಂಗಿಲ್ಲ, ಅಷ್ಟೈತಿ ನೋಡ್ರಿ. ನಮಗೇನು ಅನಿಸೋದೀಗ, ಹಿಂಗೆ 100 ವರ್ಷ ತನಕ ಬದುಕ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಕ್ಷಣಿಕ ಇದು. ಸುಳಿ ಮಿಂಚು ಅಂತ ಹೇಳಿದ್ದಾರೆ ಮಹಾತ್ಮರು. ಸುಳಿ ಗಾಳಿ, ಮಿಂಚು ಚಕ್ಕಂತ ಹೊಡೆದು ಹೆಂಗೆ ಮರಿಯಾಗಿಬಿಡ್ತದ, ಅದ್ರಂಗೆ ಈ ಶರೀರ ತೋರಿ ಮರಿಯಾಗಿಬಿಡ್ತದ. ಅಷ್ಟ್ರಾಗ ನೀನು ಕೆಲಸ ಮಾಡ್ಕೋಬೇಕು. ಇದು ಹೆಂಗೆ ಮಾಡ್ಕೊಳವ ನೀನು ಅಲ್ಲ? ಅದಕ್ಕೆ ನೋಡ್ರಪ್ಪ, ಈ ಶರೀರ ಹೆಂಗೆ ಬಂದದ. ಇಂಥ ಒಂದು ಅದ್ಭುತವಾದಂಥ ಇದಕ್ಕಿಂತ ಇಂದ್ರಜಾಲ ಬೇರೆ ಬೇರೆ ಕಾಗದದಾಗ ಹೂ ಮಾಡೋದು, ಹೋದಾಗ ಬಟ್ಟೆ ಮಾಡೋದು, ಇಂಥದ್ದು ನೋಡೋಕೆ ಹೋಗ್ತಿರಲ್ಲ, ಅಷ್ಟು ಆಶ್ಚರ್ಯ ಅಂತ ಹೇಳ್ಬಿಟ್ಟು ನಿನ್ನ ಶರೀರ ನೀನೇ ವಿಚಾರ ಮಾಡ್ಕೊ ಗೊತ್ತಾಗ್ತದೆ ಎಷ್ಟು ಹೆಂಗೆ ಐತಪ್ಪ ಅಂತ ಹೇಳಿಬಿಟ್ಟು. ಅದಕ್ಕೆ ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ. ಈ ಕಾಮ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿರುವಂಥದ್ದು. ಇದು ಕಾಮ ಒಬ್ರಿಗೆ ಬಿಟ್ಟಪ್ಪಲ್ಲಿದು. ಇದು ಭಾಳ ಗದ್ದಲಕ್ಕೆ ಕೆಡವುತ್ತದಂತಲೇ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವನಿಂದ ಬೆನ್ನು ಹತ್ತೀವಿ ನಾವು. ಇವಾಗ ಕಾಮಪ್ಪನಿಂದನೇ ನಾವು ಬೆನ್ನು ಹತ್ತಿದ್ದು. ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು. ಒಂದು ಕರೆ ನೆಮ್ಮದಿ ಐತೇನು? ಇವನಿಂದ ಬೆನ್ನು ಹತ್ತಿದ್ದು ಯಾವಾಗ ತೃಪ್ತಿ ಇಲ್ಲ ಇದಕ್ಕೆ. ಅದಕ್ಕೆ ಹೇಳ್ತಾರೆ, ತಳ ಇಲ್ದ ಪಾತ್ರೆ ಇದ್ದಂಗೆ. ಎಷ್ಟು ಜನ್ಮಗಳನ್ನು ತಿರುಗಿ 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 ಬಂದದಂದ್ರೆ ಇದಕ್ಕೆ ಏನಾರು ನೆಮ್ಮದಿ ಐತೇನು? ಇದಕ್ಕೆ ಶಾಂತಿ ಐತೇನು? ಇದಕ್ಕೆ
ಇನ್ನು ಸಾಧ್ಯನೇ ಇಲ್ಲ, ಇದಕ್ಕೆ ಆಗೋದೇ ಇಲ್ಲ. ಇದಕ್ಕೆ ಯಾವಾಗ ಸಾಧ್ಯ ಆಗ್ತದಪ್ಪ? ಈ ಕಾಮನನ್ನು ಗೆಲ್ಲುವಂಥದ್ದು ಏನೈತಪ್ಪ, ಏನು ಮಾಡಬೇಕಿತ್ತು ನನ್ನ ಗೆಲ್ಲೋದಕ್ಕೆ ಅಂತಂದ್ರೂ ಕೂಡ ಒಂದು ಮಾರ್ಗ ಹೇಳ್ತಾರೆ ಅವರು. ಕಾಮನನ್ನು ಗೆಲ್ಲಬೇಕಾದ್ರೆ ನೋಡ್ರಿ ಎಲ್ಲಿ ಸಿಗ್ತಾವೆ ಇವೆಲ್ಲ? ಸದ್ಗುರುವಿನ ಹತ್ರನೇ ಸಿಗ್ತಾವೆ ನೋಡ್ರಿ. ಇಂಥದ್ದೆಲ್ಲ ನಾವು ಮನಸ್ಸನ್ನು ನೋಡ್ರಿ, ಹೆಂಗನಾಗಕತ್ತಿದ್ರಿ ನನ್ನ ಮನಸ್ಸು ಅಂತ ಅನ್ನುವಂಥದಕ್ಕೆ ಎಲ್ಲಿ ಸಿಗ್ತದೆ ಅವು ದಿವ್ಯ ಔಷಧ ಅಂದ್ರೆ ಸದ್ಗುರುವಿನ ಹತ್ರನೇ ಸಿಗ್ತದೆ ಅದು. ಅದಕ್ಕಿಂತ ಕಾಮ ಅಪೇಕ್ಷೆ ಪಡುವಂಥದ್ದು, ಇದರಿಂದ ನಾವು ಈ ದುಃಖದಿಂದ ಪಾರಾಗಬೇಕು. ಅದಕ್ಕೆ ಶಂಕರ ನೋಡೋ ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು, ಬೇಗದೊಳ ಅಭಯವಿತ್ತು. ಏನು ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ದಸೆಗೆಡಿಸುವ ಅರಿಕುಳದ ಬಾಧೆ ಶಂಕರ ನೋಡ್ರಿ. ಕುಸುಮ ಬಾಣದ ಬಾಧೆ, ಮದ ಶೋಕ ಮೋಹ ರತಿ ವಿಸರ ದುರ್ಬಾಧೆ ಘನವೆನೆಗೆ ಶಂಕರ ಅಂತೇಳ್ಯಾರ. ನಾವಿವತ್ತು ಯಾರಿಗೆ ನಾವು ಯಾವತ್ತನೇ ಹಿಂಗೆ ಅಂದಿವೇನ್ರಿ ದುಃಖ ಆಗ್ಯದ ಅಂತ ಅಂದಿವೇನು? ಹಸಿವು ತೃಷೆಗಳ ಬಾಧೆ ಅಂದ್ರೆ ಇವತ್ತು ಉಣಬೇಕು ತಿನ್ನಬೇಕು ರೀ, ಏನು ಕಷ್ಟ ಆಗ್ಯದ್ರಿ ಅಂತ ಯಾವತ್ತರ ಜಗತ್ತಿನಾಗ ಯಾರನ್ನು ಅಂದಾರೇನ್ರಿ? ಹಸಿವಾಗುವಂಥದ್ದು ಏನ್ರಿ ಇದ್ರ ಕಾಟ ಬಲು ಕಾಟ ಆಗ್ಯದ ನಮ್ಗೆ. ಈ ಶರೀರದ ಕಾಟ ಬಲು ಕಾಟ ಆಗ್ಯದ್ರಿ. ಬರೇ ಉಣಿಸ್ಬೇಕು ತಿನ್ನಿಸ್ಬೇಕು ಏಟ್ರಿ ಸಾಕಾಗ್ಯದ ಇದಕ್ಕೆ. ಹಸಿವು ತೃಷೆಗಳ ಬಾಧೆ ಅಂತ ಹೇಳ್ಯಾರ ಅವ್ರು ಮಹಾತ್ಮರು. ಹಿಂಗೆ ತಿಳ್ಕೊಂಡ್ರು. ನಮಗೇನಂದ್ರೆ ನಮ್ಮ ಮನ್ಯಾಗ ಅವ್ರಿಗೆ ಕಾಟ ಕೊಡ್ತಾರೆ, ಇವ್ರು ಕಾಟ ಕೊಡ್ತಾರೆ, ಇವ್ರು ತ್ರಾಸು ಮಾಡಕತ್ತಾರೆ, ಅವ್ರು ನನ್ನ ಬಲು ಸಾಕಾಗ್ಯದ್ರಿ, ಈ ಜೀವನನೇ ಸಾಕಾಗ್ಯದ್ರಿ ಅಂತ ನಾವು ಅಂತೀವಿ. ಆದ್ರೆ ಮಹಾತ್ಮರು ಏನು ಹೇಳ್ತಾರೆ? ಹಸಿವು ತೃಷೆಗಳ ಕಾಟ ಅಂತ ಹೇಳ್ತಾರೆ. ಇದಕ್ಕೆ ಈ ಶರೀರಕ್ಕೆ ಏನು ಮಾಡಲಪ್ಪ, ಸಾಕಾಗಿಬಿಟ್ಟದ, ಇದಕ್ಕೆ ನೀರು ಹಾಕ್ಬೇಕು, ಇದಕ್ಕೆ ಊಟ ಹಾಕಬೇಕು, ಟೈಮ್ ಟು ಟೈಮ್ ಹಾಕ್ಬೇಕು, ಇಲ್ಲಾಂದ್ರೆ ಇದು ಭಾಳಷ್ಟು ಗದ್ದಲಕ್ಕೆ ಹಾಕಿಬಿಡ್ತದೆ ಶರೀರ. ಅದಕ್ಕೆ ಅವ್ರು ಅಂದ್ರೆ ಇದು ಕಾಟ ಎಷ್ಟಂತ ತಡ್ಕೊಳ್ಳಪ್ಪ, ಸಾಕಾಗಿಬಿಟ್ಟದ, ಸಾಕಿನ್ನ ಶರೀರ ಬರೋದೇ ಸಾಕು ನಮಗೆ. ಅದಕ್ಕೆ ಹಸಿವು ತೃಷೆಗಳ ಕಾಟ ವ್ಯಸನ ವೇಳರ ಏನು ಹಸಿವು ತೃಷೆಗಳ ಬಾಧೆ ವ್ಯಸನ ವೇಳರ ಬಾಧೆ, ದಸೆಗೆಡಿಸುವ ಅರಿಕುಳದ ಬಾಧೆ ಶಂಕರ. ಕುಸುಮ ಬಾಣದ ಬಾಧೆ ನೋಡ್ರಿ, ಕುಸುಮ ಬಾಣದ ಬಾಧೆ, ಕಾಮನ ಒಂದು ಬಾಣದ ಒಂದು ಬಾಧೆ, ಕುಸುಮ ಬಾಣದ ಬಾಧೆ, ಮದ ಶೋಕ ರತಿ ವಿಸರ ದುರ್ಬಾಧೆ ಘನವೆನೆಗೆ ಶಂಕರ. ಇವು ಕಷ್ಟ ಅಂದ್ರೆ ನಮಗೆ ಇವು ಕಷ್ಟ ಅಂತಲೇ ಗೊತ್ತಿಲ್ಲ. ಹಿಂಗೆ ಸದ್ಗುರುವಿನ ಮುಂದೆ ಕುಂತಾಗ ಗೊತ್ತಾಗ್ತದೆ ನೋಡ್ರಿ, ಅರೆ ರೇ ಏನಪ್ಪ ಇದು ಸುಖ ಒಂದೇ ಗೊತ್ತಾಗಂಗಿಲ್ಲ, ದುಃಖನೂ ಗೊತ್ತಾಗ್ತದಿಲ್ಲ ನಮಗೆ. ಯಾಕಂದ್ರೆ ದುಃಖನೂ ಗೊತ್ತಿಲ್ಲ ನಮಗೆ. ದುಃಖ ಗೊತ್ತಿದ್ರೆ ನಾವ್ಯಾಕೆ ಸದ್ಗುರುವಿನ ಮಾತಷ್ಟು ಅಲಕ್ಷ್ಯ ಮಾಡಿ ಕಮ್ಮಗೆ ಸಂಸಾರ ಮಾಡಕತ್ತೀವಿ ಅಂತ ತಿಳ್ಕೊತೀವಿ ಹೇಳ್ರಿ? ಹೌದಲ್ಲ? ಮನುಷ್ಯನಿಗೆ ರೋಗ ಅಂತ ಗೊತ್ತಿದ್ದಾಗ ಎದ್ದಿನೋ ಬಿದ್ದಿನೋ ಅಂತ ಓಡೋಗ್ತೀವಿ ದವಾಖಾನೆಗೆ. ಇಲ್ಲಾಂದ್ರೆ ಹಂಗೆ ಅದು 4-5 ಸ್ಟೇಜಿಗೆ ಬಂದು ಸಾಯೋವರೆಗೂ ನಮ್ಗೆ ದುಃಖ ಗೊತ್ತಾಗಂಗಿಲ್ಲ. ಅದಕ್ಕೆ ಜಗತ್ತಿನ ಜನರಿಗೆ ನಮ್ಗೆ ದುಃಖನೇ ಗೊತ್ತಾಗಿಲ್ಲ. ಕರೋನಾ ಅಂತ ದುಃಖ ಆಯಿತು, ಇನ್ನು ಸತ್ತು ಹೋಗ್ತೀವಂತ ಭಿಕ್ಷೆ ಬೇಡುವಂಥವ್ರು ಹಿಡ್ಕೊಂಡು ಮ್ಯಾಲೆ ಶ್ರೀಮಂತರ ತನಕ ಹೋಗಿ ಕ್ಯೂ ನಿಂತೀವಿ. ಯಾಕೆ ಸಾಯ್ತೀವಿ? ದುಃಖ ಗೊತ್ತಾಯ್ತು ನಮಗೆ. ಮನೆಗಿದ್ದೀವೇನೆ ಯಾರಾದ್ರು ಇಲ್ಲರಿ ಹೆಂಗಾರ ಮಾಡಿ ಹೋಗಿಬಿಟ್ರಾಯ್ತು. ಯಾಕಂದ್ರೆ ಸಾಯೋರ್ನ ಕಣ್ಮುಂದೆ ಬರಕತ್ತಿದ್ವು ನಮಗೆ. ಟಿ ವಿಯಾಗ ಬೇರೆ ಹಾಕಕತ್ತಿದ್ರು, ಕುಂತಲ್ಲಿ ನಿಂತಲ್ಲಿ ಸಾಯ್ತಾರ. ಆಯ್ತು ನಾವು ಹಂಗೆ ಸತ್ತು ಹೋಗ್ತೀವಿ ಅಂತ ಎಷ್ಟು ತಲೆಗೆ ಹತ್ತಿ ಬಿಡ್ತೀವಿ ನೋಡ್ರಿ, ಅದು ಭ್ರಮೆ ನಮಗೆ. ಹೌದಲ್ಲ? ಅವತ್ತೆಲ್ಲರೂ ಲೈನಿಗೆ ನಿಂತು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿವಲ್ಲ. ಇಲ್ಲಿ ಯಾಕೆ ಗೊತ್ತಾಯ್ತು? ಅದು ದುಃಖ ಗೊತ್ತಾಯ್ತು ಅದಕ್ಕೆ. ಇಲ್ಲಿ ಕೂಡ ಮಹಾತ್ಮರು ಹೇಳಕತ್ತಾರ, ಏನು ನೋಡಪ್ಪ ದುಃಖ ಐತೆ ಇದು. ಅಷ್ಟು 84 ಲಕ್ಷ ಜೀವರಾಶಿಯಿಂದ ಹಲವಾರು ಶರೀರಗಳನ್ನು ತೊಟ್ಕೊಂಡು ಬಂದಿದೆ. ಈ ದುಃಖ ನಿನಗೆ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಈ ಶರೀರವನ್ನು ಹಂಗೆ ಕಳ್ಕೊಂಡ್ರೆ ಈ ಕಂಟಿನ್ಯೂ ಈ ರೋಗ ಇರ್ತದಪ್ಪ. ಇದು ದೊಡ್ಡ ರೋಗ ಐತಿ. ಇದು ಭಾವರೋಗ ಅನ್ನುವಂಥದ್ದು ದೊಡ್ಡ ರೋಗ, ಜನ್ಮಾಂತರ ಕಾಡುವಂಥ ರೋಗ ಐತಪ್ಪ ಅಂತ ಸದ್ಗುರುನಾಥ ತಿಳಿಸ್ತಾನೆ ನೋಡ್ರಿ. ಅದಕ್ಕೆ ಈ ಕಾಮ ಅನ್ನುವಂಥವನು ಇದು ಒಂದೇ ಜನ್ಮ ಅಲ್ಲ, ಜನ್ಮಾಂತರ ಕಾಡಿದದಕ್ಕಾಗೆ ನಾವು ಮತ್ತೆ ಈ ಭೂಮಿಗೆ ಬಂದೀವಿ. ಯಾಕೆ? ಇವನು ಸಂಘ ಮಾಡಿದದಕ್ಕೆ. ಇವನು ಏನು ಹೇಳ್ತಾನೆ ಅದನ್ನು ಕೇಳ್ಕೊತ ಹೊಂಟೀವಿ. ಮತ್ತು ಅವನು ಹೆಂಗೆ ನಮ್ಗೆ ಒಳ್ಳೆ ದಾರಿಗೆ ಬಿಡ್ತಾನೆ ಹೇಳ್ರಿ? ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರ, ಈ ಕಾಮ ನನಗೆ ಗೆಲ್ಲಕ್ಕೆ ಬರ್ತದೆ. ಹೆಂಗೆ ಬರ್ತದೆ ಅಂದ್ರೆ ಸದ್ಗುರು ಯಾರು ಶಿವನನ್ನು ಸ್ಮರಣೆ ಮಾಡೋದ್ರಿಂದ ನೋಡ್ರಿ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಸಂಕಲ್ಪ ವಿಕಲ್ಪಗಳಿಂದ ಈ ಕಾಮನ ಕಾಟ ಭಾಳ ಆಗಿರ್ತದೆ, ಉತ್ಪತ್ತಿ ಆಗಿರ್ತದೆ ಕಾಮಂದು. ಯಾಕಂದ್ರೆ ಸಂಕಲ್ಪಗಳು ಉತ್ಪತ್ತಿ ಆಗ್ತವೆ, ಸಂಕಲ್ಪಗಳು.
ಯಾಕಂದರೆ ಅವೆಲ್ಲದಕ್ಕೂ ಈ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ, ಇಲ್ಲಪ್ಪ ಇದನ್ನು ನೀನು ತೊಗೊಳ್ಬೇಕು, ಇದನ್ನು ಮಾಡಬೇಕು, ಇದನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಭಾವನೆಗಳು ಉತ್ಪನ್ನ ಆಗ್ತವೆ. ಹೌದಾ? ಇದರಿಂದ ಈ ಕಾಮನ ಒಂದು ಇದರಿಂದ ಇದೇನಾಗ್ತದೆ ಅಂದ್ರೆ ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ ಇಂಥ ಸಂಕಲ್ಪಗಳು, ಇಂಥ ಆಸೆಗಳು ಇವೆಲ್ಲ ಹುಟ್ಟುತ್ತಾವೆ. ಆವಾಗ ನಮಗೇನಂದ್ರೆ ಇದಕ್ಕೆ ಆಸೆ ಏನು ಹುಟ್ಟಿತು, ನಾವು ಹೇಳ್ತೀವಿ ಇಲ್ಲರಿ ನಮ್ಗೆ ಒಂದು ಭಾಳ ಆಸೆ ಐತಿ ನೋಡ್ರಿ, ಅದು ಆಗಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ, ಅದು ಆಸೆ ಐತಿ ಅಂತ. ಆದರೆ ನಿನ್ನ ಮನಸ್ಸಿನಲ್ಲಿ ಏನು ಸಂಕಲ್ಪ ಎದ್ದದಲ್ಲ ಅದಕ್ಕೆ ಸಾಕ್ಷಿ ರೂಪವಾಗಿರುವಂಥವನು ನೀನು ಬೇರೆಯೇ ಇದಿ ಅಂದ್ರೆ ಅದಕ್ಕೆ ಸಾಕ್ಷಿ ರೂಪವಾಗಿರುವಂಥ ನಾನು ಶಿವನ ಸ್ವರೂಪ ಅದೀನಿ ಅಂತ ತಿಳ್ಕೊಂಬಿಡೋದು. ಯಾವುದೇ ಒಂದು ಅಪೇಕ್ಷೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಆ ಅಪೇಕ್ಷೆ ನಮಗೆ ಗೊತ್ತಾಗ್ತದೆ, ಇಂಥ ನಮ್ಗೆ ಆಸೆ ಹುಟ್ಟ್ಯದ, ಇಂಥ ಅಪೇಕ್ಷೆ ಬಂದಿದೆ ನಮಗೆ ಅನ್ನುವಂಥ ಭಾವ ಗೊತ್ತಾದಾಗ ಈ ಅಪೇಕ್ಷೆಗೆ, ಈ ಆಸೆ ಅನ್ನುವಂಥದಕ್ಕೆ, ಈ ಮೋಹ ಅನ್ನುವಂಥದಕ್ಕೆ ನಾನು ಅದಕ್ಕೆ ಸಾಕ್ಷಿ ರೂಪವಾಗಿ ನಾನು ಶಿವನ ಸ್ವರೂಪನೇ ನಾನು ಇದ್ದೀನಿ. ಯಾಕಂದ್ರೆ ನಿನ್ನಿಂದ ತಿಳಿಸ್ಕೊಳ್ತದೆ ಅದು. ಅದಕ್ಕೆ ಆ ತಿಳಿಯುವಂಥ ಒಂದು ಸಾಕ್ಷಿ ಸ್ವರೂಪ ನಾನು ಇದ್ದೀನಿ, ಶಿವನೇ ನಾನು ಇದ್ದೀನಿ. ಆ ಶಿವೋಂ ಅಂತ ಇದನ್ನು ನೀನು ಯಾವತ್ತು ಚಿಂತನೆ ಮಾಡಿದರೆ, ನಾನು ಪರಮಾತ್ಮನ ಸ್ವರೂಪ ಶಿವನ ಸ್ವರೂಪ ಅಂತ ನೀನು ಯಾವಾಗಲೂ ನಿನ್ನ ಈ ಚಿಂತನವನ್ನು ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ನೋಡುವಂಥದ್ದು. ನಿನ್ನ ಭಾವನೆಗಳು, ನಿನ್ನ ಆಸೆಗಳು, ನಿನಗೇನೇನದು ಅವಕ್ಕೆಲ್ಲ ಸಾಕ್ಷಿ ರೂಪವಾಗಿರುವಂಥ ನಾನು ಬೇರೆಯೇ ಇದ್ದೀನಿ, ಶಿವನ ಸ್ವರೂಪನೇ ನಾನಿದ್ದೀನಿ ಅಂತ ನೀನು ಯಾವಾಗ ಅನ್ಕೊಂತ ಹೋಗ್ತಿದೆ, ಆವಾಗ ನೋಡ್ರಿ ಈ ಕಾಮ ಹೆಸರಿಲ್ದಂಗೆ ಹೋಗ್ಬಿಡ್ತಾನೆ, ಇರೋದೇ ಇಲ್ಲ ನಿನ್ನ ಬಲ್ಲೆ. ಅದಕ್ಕೆ ನಷ್ಟ ಆಗಿಬಿಡ್ತಾನೆ. ಅದಕ್ಕೆ ಅವೆಲ್ಲ ಈತ ಕಾಮ ಒಬ್ಬ ನಷ್ಟ ಆದನಂದ್ರೆ ನೋಡ್ರಿ ಇದು ನಿಂದಿರುವಂಥವೆಲ್ಲ ನಷ್ಟ ಆಗ್ತವೆ. ಎಲ್ಲ ಅನರ್ಥಗಳು ಏನೇನು ಸಂಭವ ಆಗ್ತಾ ಇರ್ತವೆ, ಪಾಪದ ಕೆಲಸಗಳು, ಅನರ್ಥಗಳು ಇವೆಲ್ಲವೂ ನಷ್ಟ ಆಗಿ ಹೋಗ್ಬಿಡ್ತಾವೆ ಈ ಕಾಮನಿಂದನೇ. ಅದಕ್ಕೆ ಕಾಮ ಕ್ರೋಧ ಮೊದಲು ಯಾಕೆ ಕಾಮ ಅಂತ ಇಟ್ಟರು ಅಂತಂದ್ರೆ ಇವನಿಂದನೇ ಓಸ್ ಎದ್ದೇಳೋದು. ಈ ಕಾಮ ಯಾವಾಗ ರೆಡಿ ಆದ ಅಂದಾಗ ಇಲ್ಲಿ ಕ್ರೋಧ, ಈ ಮೋಹ, ಲೋಭ, ಮಾತ್ಸರ್ಯ ಇವೆಲ್ಲ ಎದ್ದು ಬಿಡ್ತಾವೆ. ಇದನ್ನೇ ಬಡ್ದಾಕಿ ಕುಂದಿರ್ಸಿಬಿಡ್ರಿ ಇವ್ಯಾವು ಎದ್ದೇಳಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಇದನ್ನು ಗೆಲ್ಲಬೇಕಾಗಿತ್ತಂದ್ರೆ ನಾವು ಶಿವನ ಒಂದು ಸ್ಮರಣೆ ಮಾಡಬೇಕಾಗ್ತದೆ, ಪರಮಾತ್ಮನ ಸ್ಮರಣೆ ಮಾಡಬೇಕಾಗ್ತದೆ. ಮಾಡ್ತಾ ಏನು ಮಾಡ್ತಾನೆ, ಕಾಮ ಮೆಲ್ಲಕ್ಕೆ ದೂರ ಸರಿತಾನೆ. ಯಾಕಪ್ಪ ನಾನು ಪರಮಾತ್ಮನ ಭಕ್ತರದಾರ, ಶಿವನ ಭಕ್ತರದಾರ, ಇವನು ತಂಟಕ್ಕೆ ನಾವು ಹೋಗ್ಬಾರ್ದು ಅಂತ ಅವ್ನು ಮೆಲ್ಲಕ್ಕೆ ದೂರ ಸರ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವಾಗೇನಾಯಿತು, ಎಲ್ಲ ಅನರ್ಥಗಳು ಆಗುವಂಥ ಅನರ್ಥಗಳು ಕಾಮ ಹೋದ್ನಂದ್ರೆ ಅನರ್ಥಗಳು ಅಲ್ಲಿ ಕಡಿಮೆ ಆಗಿಬಿಡ್ತಾವೆ. ಆಯಿತು ಅಂತಂದಾಗ ಏನಾಗ್ತದೆ, ಅಲ್ಲಿ ಸುಖವೇ ಪ್ರಾಪ್ತಿ ಆಗ್ತದೆ ನನಗೆ. ಇಷ್ಟೇ. ನಾವು ಯಾವಾಗ ಕಾಮನನ್ನು ಒಳಗಿಟ್ಕೊಂಡು ಅದು ಬೇಕು ಇದು ಬೇಕಂತ ಆತನ ಕೈ ವಶ ಆಗ್ತೀವಿ, ನಮಗೆ ದುಃಖ ತಪ್ಪಿದ್ದಲ್ಲ. ಅವನು ಸ್ವಲ್ಪ ತೆಗೆದು ಹಾಕ್ತಾ ಹೋಗ್ಬೇಕು. ಅದನ್ನು ತೆಗೆದು ಹಾಕಿಬಿಟ್ಟಾಗ ನಿನಗೆ ಎಷ್ಟೋ ಒಂದು ಅನರ್ಥ ಆಗುವಂಥದ್ದು ತಪ್ಪುತ್ತಾವ, ನಿನಗೆ ಅಂಥ ಸುಖ ಪ್ರಾಪ್ತಿ ಆಗ್ತದಪ್ಪ. ಅದರಿಂದ ಇಲ್ಲಿ ಎಲ್ಲರೂ ಆತ್ಮ ಶಿವ ಸ್ವರೂಪವೇ ಇರುವಂಥದ್ದು ಅಂತ ಸದಾ ಕಾಲದಲ್ಲಿ ಅದನ್ನು ಚಿಂತನೆ ಮಾಡ್ತಾ ಇರಬೇಕನ್ನುವಂಥದ್ದು. ನಮ್ಮಲ್ಲಿರುವಂಥ ಆತ್ಮ ಸ್ವರೂಪ ಏನೈತೆ ಅದು ಪರಮಾತ್ಮನ ಸ್ವರೂಪನೇ ಅದು. ಹಂಗಾಗಿ ಈ ರೀತಿಯಾಗಿ ನಾವು ಚಿಂತನವನ್ನು ಮಾಡಬೇಕಾಗ್ತದ ಅಂತ ಅನ್ನುವಂಥದ್ದು ಇಲ್ಲಿ ಹೇಳಿದರು ಅವರು. ಅದಕ್ಕೆ ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ ಅಂತ ಹೇಳಿದರು. ವಿನಮಿತ ನಹುದರಿಂದ ಉಪಚಾರ ಮುಂಟೆ, ವಿನಮಿತ ನಹುದರಿಂದ ಉಪಚಾರ ಮುಂಟೆ. ನೋಡ್ರಿ ಇಲ್ಲಿ ಕೂಡ ಭಾಳ ಅದ್ಭುತವಾಗಿ ಅವ್ರು ಹೇಳ್ತಾರೆ. ವಿನಮಿತ ಅಂದ್ರೆ ನಮ್ರ ಭಾವನೆ ಉಳ್ಳಂಥವನು, ವಿನಯತೆಯಿಂದ ನಡ್ಕೊಳ್ಳುವಂಥವನು. ನಿಜಗೊಂಡ್ರೆ ಇದನ್ನೇ ಕೇಳಿದ್ರು, ಏನು ವಿನಯ ಅನ್ನುವಂಥದ್ದು. ಕಡು ಜೌವನದೊಳು ವಿಕೃತಿ ದೂರದಿಹುದನ್ನು. ಯಾವುದು ಏನು ಹೇಳ್ತಾರೆ, ಯಾವುದು ಎಡರೆಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು. ಈ ನಮ್ರ ಭಾವನೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಇದಕ್ಕಿಂತ ಏನಾದ್ರು ಉಪಚಾರ ಐತೇನಪ್ಪ ಈ ಭಾವನೆ? ಯಾರ ಹತ್ರನೂ ಇಂಥ ವಿನಯ ಭಾವನೆ ಇತ್ತು ಅಂದಾಗ, ನಮ್ರ ಭಾವನೆ ಇತ್ತು ಅಂದಾಗ ಇದಕ್ಕಿಂತ ಬೇರೆ ನಾವು ಉಪಚಾರ ಬೇಕೇನು ಮನುಷ್ಯನಿಗೆ? ಇಲ್ಲ ಅಂತಾರವ್ರು. ಏನು ಹೇಳ್ತಾರ, ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂದ್ರೆ ನಮ್ರ ಭಾವನೆ ಉಳ್ಳಂಥದ್ದು. ಇದಕ್ಕಿಂತ ದೊಡ್ಡದೇನಾರು ಐತೇನಂದರೆ ಇಲ್ಲ. ಯಾಕಂದರೆ ಯಾರಾದರೂ ಮನೆಗೆ ಬಂದ್ರೆ ಅತಿಥಿಗಳು ಅವರನ್ನು ಸತ್ಕರಿಸುವಂಥದ್ದು ಭಾಳಷ್ಟು ದೊಡ್ಡ ಅದು ಯಾಕಂದರೆ ಉಪಚಾರ ಆಗಿರುವಂಥದ್ದು.
ಮನೆಗೆ ಬಂದ ಗುರು ಆಗಿರ್ಬೋದು, ಮಹಾತ್ಮರಾಗಿರ್ಬೋದು, ಯಾರೇ ಆದಂಥವ್ರು ಬಂದರೆ ಅವರಿಗೆ ಆಸನ ಹಾಕಿ ಮತ್ತು ಪೂಜಿಸುವಂಥದ್ದು, ಮೃಷ್ಟಾನ್ನ ಭೋಜನವನ್ನು ಮಾಡಿಸುವಂಥದ್ದು, ಇವು ಮಾಮೂಲಿ ಉಪಚಾರಗಳಂತ ಹೇಳಿಸ್ಕೊಳ್ತಾವೆ. ಯಾರಾದರೂ ಬಂದವರಿಗೆ ಕೂಡಿಸಿ ಅಲ್ಲಿ ಒಳ್ಳೆ ಊಟ ಹಾಕುವಂಥದ್ದು, ಅವ್ರಿಗೆ ಪೂಜಿಸುವಂಥದ್ದು, ಮಹಾತ್ಮರು ಬಂದ್ರೆ, ಗುರುಗಳು ಬಂದ್ರೆ ಮಾಡುವಂಥದ್ದು ಇದು ಉಪಚಾರ ಅಂತ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ನಿಜಗೊಂಡ್ರು ಹೇಳ್ತಾರೆ, ಇದು ನಿಜವಾದ ಉಪಚಾರ ಏನು ಅಂತಂದ್ರೆ ಇದು ನಿಜವಾದ ಉಪಚಾರ ಅಲ್ಲ. ನಿಜವಾದದ್ದು ಉಪಚಾರ ಅಂತಂದ್ರೆ ಅತಿ ವಿನಯದಿಂದ ಕೂಡಿರುವಂಥದ್ದು. ಏನು ಹೇಳ್ತಾರೆ ಅವರು? ಯಾಕಂದ್ರೆ ಭಾಳ ವಿನಯತೆ ಅಲ್ಲಿರಬೇಕು. ಯಾಕಂದರೆ ಬೇಕಾದಷ್ಟು ಉಪಚಾರಗಳನ್ನು ಮಾಡಿ ಎಲ್ಲ ಉಪಚಾರ ಮಾಡ್ತಾರೆ, ಬಂದವರಿಗೆ ಆಸ್ತಾರೆ, ಕುಂದುರಿಸ್ತಾರೆ, ಊಟಕ್ಕೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ವಿನಯತೆ ಇರಲಿಲ್ಲ ಅಂದ್ರೆ, ನಮ್ರ ಭಾವನೆ ಇರಲಿಲ್ಲ ಅಂದ್ರೆ ಉಪಚಾರ ಮಾಡಿದ್ದು ಏನು ವ್ಯರ್ಥ ಆಗ್ತದಿಲ್ಲ. ಬಡ ಬಡ ಬಂದ್ರು ಅಂತೇಳಿ ಬಡ 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 ಆಸೋದು, ಬಡ 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 ಉಂಡ್ರಿ ಅನ್ನೋದು, ಹೆಂಗನ್ನ ಭಾವ ಇಟ್ಕೊಂಡು ಅದು ನಮ್ರ ಭಾವನೆನೇ ಇಲ್ಲ, ವಿನಯ ಭಾವನೆ ಇಲ್ಲ. ಯಾಕಂದರೆ ವಿನಯ ಭಾವನೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರ, ವಿನಯ ವನಿತೆ ಮೈತ್ರಿ ತನ್ನ ಇನಿಯನ್ನ ಭಕ್ತಿ ಭಾವನೆ ಒಟ್ಟು ಭಾಳ ವಿನಯದಿಂದ ಅಂತ ಹೇಳ್ತಾರೆ, ಭಾಳ ವಿನಯದಿಂದ ಕೇಳ್ಕೊಳ್ಳುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ ಅಂದ್ರೆ, ಬೇಕಾದಷ್ಟು ಉಪಚಾರಗಳನ್ನು ಮಾಡಿ ಆ ಭಾವನೆ ವಿನಯ ಉಳ್ಳಂಥ ಭಾವ ಇರದೇ ಇದ್ದರೆ ಮಾಡಿದಂಥ ಉಪಚಾರ ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಅದಕ್ಕಾಗಿ ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂತ ನಿಜಗೊಂಡ್ರೆ ಹೇಳ್ತಾರೆ. ನಾವು ಉಪಚಾರ ಮಾಡದಿದ್ರು ಮನೆಗೆ ಬಂದವ್ರನ್ನು ಕರೆದು ನಾವು ಅವ್ರಿಗೇನು ಊಟಕ್ಕೆ ಕೊಡೋದು ಬೇಡ, ಏನು ಬೇಡ, ಹೌದಾ? ಮನೆಗೆ ಬಂದವ್ರನ್ನು ನೋಡ್ರಿ ಅವ್ರು ಹೇಳ್ತಾರ, ಕರೆದು ಮನೆಗೆ ಬಂದವ್ರನ್ನ ಕರೆದು ವಿನಯದಿಂದ ಪ್ರೇಮದಿಂದ ಒಂದೆರಡು ಮಾತನ್ನಾಡಿ. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ತೊಗೊಳ್ತಾರೆ. ಅವ್ರು ಬಂದಂಥವರಿಗೆ ಬರ್ರಿ ಅಂತ ಕರೆಯುವಂಥದ್ದು, ಭಾಳಷ್ಟು ನಮ್ರ ಭಾವನೆಯಿಂದ ಮಾತಾಡೋದು, ಅದು ಪ್ರೇಮಪೂರ್ವಕವಾಗಿ ಒಂದೆರಡು ಮಾತನಾಡಿದರೂ ಸಾಕು. ನಯ ವಿನಯತೆಯಿಂದ ಮಾತಾಡಿದರೂ ಸಾಕು, ಅದು ಪ್ರೇಮದಿಂದ ಮಾತಾಡಿದರೂ ಸಾಕು. ಅದರಿಂದಲೇ ಖುಷಿಯಾಗ್ತದೆ. ನಾವು ಹೇಳ್ತೀವಿ ಎಲ್ಲಾರ ಹೋದ್ರೆ ಏನು ರೀ ಅವ್ರು ಮಾತೇ ಆಡಿಸ್ಲಿಲ್ಲ, ಒಂದೆರಡು ಮಾತು, ಈಗ ಅವ್ರು ಏನು ಮಾಡಲಿಲ್ಲ ಬನ್ನಿರಿ ಸ್ವಲ್ಪ ಕೂತ್ಕೊಡ್ರಿ ಅಂತ ವಿನಯತೆಯಿಂದ ಕರೆದಾಗ ನಾವು ಎಷ್ಟು ನೆನೆಸ್ತೀವಿ. ಇಲ್ಲರಿ ಎಷ್ಟು ಪಡ್ಕೊಂಡ್ರು ಅವರು, ಬರ್ರಿ ಅಂದರು, ಕುಂದಿರ್ಸಿದ್ರು. ಅದು ಯಾಕಂದ್ರೆ ಭಾಳಷ್ಟು ಮುಖ್ಯ ಆಗ್ತದೆ ವಿನಯತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಅದಕ್ಕಾಗಿ ಅತಿಥಿಗಳು ಸಂತೋಷ ಹೊಂದುತ್ತಾರೆ ವಿನಯತೆಯಿಂದ ನಡ್ಕೊಂಡಾಗ. ಎಷ್ಟೋ ಉಪಚಾರಗಳನ್ನು ಮಾಡಿ ಅಹಂಕಾರದಿಂದ ಕೂಡಿಕೊಂಡು ಒಂದು ಕಠೋರ ಮಾತಾಡಿದ್ರೆ, ಎಲ್ಲ ಉಣಿಸಿ ತಿನ್ನಿಸಿ ಎಲ್ಲ ಮಾಡಿ ಹೋಗಾಗ ಒಂದು ಕಠೋರ ಮಾತಾಡಿದರೆ ಹೆಂಗಾಗ್ತದೆ? ಎಲ್ಲ ಉಪಚಾರ ಮಾಡಿಬಿಟ್ಟು ಒಂದು ಕಠೋರ ಮಾತು ಮನಸ್ಸಿಗೆ ತಾಪಾಗಂಗೆ, ಮನಸ್ಸಿಗೆ ನೋವಾಗಂಗೆ ಮಾತಾಡಿ ಕಳಿಸಿದ್ರೆ ಹೆಂಗಾಗ್ತದೆ? ಅಂತ ಉಪಚಾರ ಮಾಡಿದ್ದು ವ್ಯರ್ಥ ಆಗ್ತದೆ, ಮನಸ್ಸಿಗೆ ಕಷ್ಟ ಕೊಡುವಂಥದ್ದು, ತಾಪ ಕೊಡುವಂಥದ್ದು. ಯಾಕೆ ನಾವು ಇರೋದೇ ಹೀಗೆ ಅಂತ ಕೆಲವ್ರು ಮಾತಾಡೋಕ್ಕೆ, ಇನ್ನೊಬ್ಬರಿಗೆ ನೋಯಿಸ್ಲಿಕ್ಕೆ ಮಾತಾಡ್ತಿರ್ತಾರೆ. ಅವ್ರು ಬೇಕಾದಂಥ ಉಪಚಾರ ಮಾಡಿದರೆ ಎಲ್ಲ ವ್ಯರ್ಥ ಅಂತ ಮಹಾತ್ಮರು ಹೇಳ್ತಾರೆ. ಅವ್ರಿಗೆ ಎಲ್ಲ ವ್ಯರ್ಥ ಆಗ್ತದೆ, ಹಾಗಲ್ಲ. ಆದ್ರೆ ಅವರು ಭಾಳಷ್ಟು ವಿನಯ ನಮ್ರತೆಯಿಂದ ಬಂದಂಥ ಅತಿಥಿಗಳಿಗೆ ಒಳ್ಳೆ ಮಾತಾಡುವಂಥದ್ದು ಕೂಡ ಉಪಕಾರ ಆಗ್ತದೆ. ಯಾಕಂದರೆ ಈ ರೀತಿಯಾಗಿ ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಇದೆಲ್ಲ ಹೇಳಿ ಕೆಲವೊಂದು ಉದಾಹರಣೆಗಳು ಕೂಡ ಹೇಳ್ತಾರೆ. ಮದುವೆ ಸಂದರ್ಭದಲ್ಲಿ ಮಾಡುವಂಥದ್ದು, ಬೀಗರಿಗೆ ಕೊಡುವಂಥದ್ದು, ಇವೆಲ್ಲ ಮಾಮೂಲಿ ಇರ್ತಾವನ್ನುವಂಥದ್ದು. ಯಾಕಂದ್ರೆ ಅದಕ್ಕೆ ವಿನಯ ಉಳ್ಳ ಆಗೋದ್ರಿಂದ ಏನಾಗ್ತದೆ, ಮೃದುವಾದ ಭಾಷಣ, ಇವು ವಿನಯ ಭಾವ ಬಂತು, ವಿನಯ ನಿನ್ನಲ್ಲಿ ಭಾವ ಬಂತಂದ್ರೆ ಮಾತುಗಳು ಕೂಡ ವಿನಯತೆಯಿಂದ ಬರ್ತಾವೆ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಮನಸ್ಸು ಹೆಂಗಿರ್ತದೆ ಹಂಗೆ ಮಾತುಗಳು ಬರ್ತಾವೆ, ಅರ್ಥ ಮಾಡ್ಕೋಬೇಕು. ಮನಸ್ಸು ಭಾಳಷ್ಟು ವಿನಯತೆಯಿಂದ ಕೂಡಿತ್ತು ಅಂದ್ರೆ ಮಾತು ಕೂಡ ವಿನಯವಾಗಿ ಬರ್ತಾವೆ ನಿನಗೆ. ಅದಕ್ಕೆ ಆ ವಿನಯತೆ ನಿನ್ನ ಮನಸ್ಸಿನಲ್ಲಿ ಇತ್ತು, ಆ ಭಾವ ಇತ್ತು ಅಂದಾಗ ಆ ದೊಡ್ಡವರಿಗೆ ಅಚಾನಕ್ ಮಹಾತ್ಮರು ಬಂದಿರ್ತಾರಲ್ಲ ಅವರಿಗೆಲ್ಲ ತಲೆ ಬಾಗ್ತದೆ. ಅದಕ್ಕೆ ಆ ಥರ ಮಾತು ಕೂಡ ವಿನಯತೆಯಿಂದ ಬರ್ತಾವೆ. ನಿನ್ನ ಮನಸ್ಸು ಎಷ್ಟು ವಿನಯತೆಯಿಂದ ಇರ್ತದೆ ಅಷ್ಟು ನಿನಗೆ ಆ ಮಾತು ಬರ್ತಾವೆ. ಆಮೇಲೆ ತಲೆ ಕೂಡ ನಮಸ್ಕಾರಕ್ಕಾಗಿ ಬಾಗ್ತದೆ. ಯಾಕಂದ್ರೆ ಈ ವಿನಯತೆ ಇದ್ದಾಗ ಮನುಷ್ಯನಿಗೆ ಹೆಂಗಾಯ್ತಂದ್ರೆ ಯಾರು ಕಂಡ್ರೂ ಕೂಡ
ಕೈ ಮುಗಿಯುವಂಥ ಭಾವ ಬರ್ತದೆ. ಅದೇ ಅಹಂಕಾರ ಉಳ್ಳಂಥವನಾಗಿದ್ದರೆ ಇವೆಲ್ಲ ಬರ್ತವೆ ಅಂದರೆ ಬರಂಗಿಲ್ಲ. ಯಾಕಂದ್ರೆ ಕಠೋರ ಮಾತುಗಳು ಹೊರಡ್ತಾವೆ ಅಂತ ಹೇಳ್ತಾರೆ. ಯಾವಾಗ ನಿನ್ನ ಮನಸ್ಸಿನಲ್ಲಿ ಅಹಂಕಾರ ತುಂಬಿಕೊಂಡಿದ್ದೆ ಅಂದರೆ ಕಠೋರ ಭಾವಗಳು ಬರ್ತಾವೆ. ತಲೆ ಭಾಗಕ್ಕೂ ಆಗಂಗಿಲ್ಲ, ಕೈ ಮುಗಿಯೋಕ್ಕೂ ಆಗಂಗಿಲ್ಲ, ಈ ರೀತಿ ಇರ್ತವೆ. ಅದಕ್ಕೆ ತನ್ನಲ್ಲಿ ಏನಿರ್ತದೆ, ಅಹಂಕಾರದಿಂದಲೇ ನೀನು ಕೆಟ್ಟು ಹೋಗ್ತೀವಿ ಅಂತಾರೆ ಮಹಾತ್ಮ. ನಿನ್ನಲ್ಲಿ ಅಹಂಕಾರ ನಿನಗೆ ಬಗ್ಗು ಬಡಿತದೆ, ಅದು ಇನ್ನೊಬ್ಬರಿಗೆ ಬಗ್ಗು ಬಿಡೋಂಗಿಲ್ಲ. ನಿನ್ನಲ್ಲಿ ಏನು ಅಹಂಕಾರ ಬೆಳೆಸ್ತಿದೆ ಅದು ನಿನಗೆ ತಿಂತದ. ನಾವು ಇನ್ನೊಬ್ಬರಿಗೆ ನಾವ್ಯಾಕೆ ಕೈ ಮುಗಿಬೇಕು, ಇನ್ನೊಬ್ರಿಗೆ ನಾವ್ಯಾಕೆ ತಲಿಬಾಗಬೇಕು? ಯಾಕಂದರೆ ಅಂಥ ಯೋಗ್ಯ ಇದ್ದಂಥ ಮಹಾತ್ಮರು, ಗುರುಗಳು, ಶರಣರು ಯಾರಿದ್ದರೂ ಕೂಡ ಅದಕ್ಕೆ ಹೇಳ್ತಾರೆ ಅವರು, ಭಾಳಷ್ಟು ನಯ ವಿನಯತೆಯಿಂದ ಇರಬೇಕು. ಏನು ಹೇಳ್ತಾರೆ, ಹೇಳ್ತಾರಲ್ಲ, ಇಲ್ಲಿ ಕೂಡ ಏನು ಹೇಳ್ತಾರೆ, ಅಹಂಕಾರ ಅನ್ನುವಂಥದ್ದು ಈ ರಾವಣನ ಅಹಂಕಾರದಿಂದ ಕೆಟ್ಟು ಹೋಗ್ಬಿಡ್ತಾನೆ ನೋಡ್ರಿ. ಫಾಸ್ಟ್ ಶಿವಭಕ್ತ ಇರ್ತಾನೆ, ಆದರೂ ಕೂಡ ಅಹಂಕಾರದಿಂದ ತನ್ನಂತಾನೇ ನಾಶ ಆಗಿಬಿಡ್ತಾನವ. ಅದಕ್ಕೆ ಇಲ್ಲಿ ಕೂಡ ವಿಭೂಷಣ ಅಂತಂದ್ರೂ ಕೂಡ ವಿನಯದಿಂದ ಉಳಿದಾತ ಪ್ರಸಿದ್ಧ ಆಗ್ತಾನೆ ವಿಭೂಷಣ. ಅದಕ್ಕೆ ಅಹಂಕಾರದಿಂದ ಕೂಡಿದ್ದು ಅದೇನಂದ್ರೆ ಉಳಿಯೋದಿಲ್ಲ ಅಷ್ಟೇ. ಅಹಂಕಾರ ನಾವು ಹೇಳ್ತೀವಲ್ಲ, ಈಗ ಸಮುದ್ರದ ದಡದಲ್ಲಿ ಅಥವಾ ನದಿಗಳ ದಡದಲ್ಲಿ ಈ ತೆಂಗಿನಕಾಯಿ ಗಿಡ, ತೆಂಗಿನ ಮರ, ಜೇಕು ಏನಾಗ್ತದ, ಅದು ಸುಮ್ಮನೆ ಹಿಂಗೆ ಸ್ವಲ್ಪ ಏನಾರ ಅದಕ್ಕೆ ಹಿಂಗೆ ಬಗ್ಗಿ ಬಿಟ್ಟಿರ್ತದೆ. ಇದು ತೆಂಗಿನ ಮರ ಹೇಳ್ತದ, ನೀನು ಯಾಕೆ ಪದೇ ಪದೇ ಬಗ್ಗತಿದ್ದ ಅಂತ ಪರಿ, ನೀನು ಚಂದ ತಲೆ ಹಿಂಗೆ ಅಲ್ಲಾಡ್ಸು ಬೇಕಾದಂಗೆ, ನೀ ಯಾಕೆ ಅಷ್ಟು ಇದು ಮಾಡ್ತಿದ್ದೆ ಅಂತಂದಾಗ, ಇಲ್ಲಪ್ಪ ಹಿಂಗಿರೋದೇ ಚಲೋ, ನಾವು ವಿನಯತೆಯಿಂದ ಇರೋದೇ ಚಲೋ ಅಂತ ಇದು ಅಂತಿರ್ತದೆ. ಇದು ಬರೀ ಯಾವತ್ತು ಹಿಂಗಿಂಗೆ ಮಾಡ್ತಿರ್ತದೆ, ತಲೆ ಎಡಕ ಹಿಂಗಿಂಗೆ ಮಾಡ್ತಿರ್ತದೆ ತೆಂಗಿನ ಮರ. ಯಾವಾಗ ಒಂದು ಸಲ ಗಾಳಿ ಬಂತು ಬೀಸ್ತು ಜೋರಾಗಿ, ತೆಂಗಿನ ಮರಗಳು ಎಲ್ಲ ಬಿದ್ದು ಹೋದು, ಅದು ಜೇಕು ಹೆಂಗಿದ್ದದ್ದು ಹಾಗೆ ನಿಂತು ಅಷ್ಟೇ ಇತ್ತು. ಅದಕ್ಕೆ ಅವಾಗ ಇದು ನಗಕತ್ತಿತ್ತು, ನೋಡಪ್ಪ ಅಹಂಕಾರದಿಂದ ಮೆರೆಯುವಂಥದ್ದು ಒಳ್ಳೆಯದಲ್ಲ, ನಿನ್ನ ಪರಿಸ್ಥಿತಿ ನೋಡು ಅಂತಂತ. ಯಾಕಂದರೆ ಇದು ಯಾವತ್ತೂ ಸ್ವಲ್ಪ ಬಗ್ಗಿರುವಂಥದ್ದು ಜೇಕು. ಹಾಗಾಗಿ ಇಲ್ಲಿ ಮಹಾತ್ಮರು ಕೂಡ ಹೇಳ್ತಾರೆ, ವಿನಯತೆ ಅನ್ನುವಂಥದ್ದು ನಿನ್ನನ್ನು ಉಳಿಸ್ತದೆ, ಅಹಂಕಾರ ಅನ್ನುವಂಥದ್ದು ನಿನ್ನನ್ನು ಬಗ್ಗು ಬಿಡಿತದ. ಅದಕ್ಕೆ ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಜೇಕು ವಿನಯದಿಂದ ಬಾಗ್ತದೆ. ಅದಕ್ಕೆ ಅದು ಯಾವ ಒಂದು ನದಿ ಸೆಳವಿಗೆ ಕಿತ್ತು ಹೋಗದೆ ಹಾಗೇ ಉಳಿತದ. ನದಿ ದಂಡದಲ್ಲಿರುವ ಈ ತೆಂಗಿನ ಮರ ಆಗಿರ್ಬೋದು, ಜಾಲಿ ಮರ ಆಗಿರ್ಬೋದು, ಇದು ಏನಾಗ್ತದೆ, ಭಾಳಷ್ಟು ಹಿಂಗೆ ನೆಟ್ಟಿಗೆ ನಿಂತಿರ್ತದೆ ಸೆಟದು, ಅದರಿಂದ ಅದು ಕಿತ್ತು ಹೋಗ್ತದೆ ಸಮಯ ಬಂದ್ರೆ. ಆ ಕಾರಣದಿಂದ ಮನುಷ್ಯ ಏನಂದ್ರೆ ಅಹಂಕಾರದಿಂದ ಕೂಡಿರಬಾರ್ದು. ಕೂಡಿದ್ರೆ ತನ್ನನ್ನು ತಾನೇ ನಾಶ ಮಾಡ್ಕೊಂಡಂಗೆ ಅಂತ ನಾವು ತಿಳ್ಕೊಂಡು ಬಿಡಬೇಕು. ಅದಕ್ಕಾಗಿ ಇಲ್ಲಿ ಕೂಡ ಭಾಳಷ್ಟು ವಿನಯ ಉಳ್ಳಂಥವನಾಗಿರಬೇಕು ಅಂತ ಹೇಳ್ತಾರೆ ಅವರು. ಇಂಥ ವಿನಯ ಏನಾಗ್ತದೆ ಅಂತಂದ್ರೆ, ಈ ಬಸವಣ್ಣವರು ಭಾಳಷ್ಟು ವಿನಯತೆಯಿಂದ ಕೂಡಿದಂಥವ್ರು ಅವರು ನೋಡ್ರಿ. ಯಾಕಂದ್ರೆ ಮನುಷ್ಯನಲ್ಲಿ ನಾವು ಭಾವದಲ್ಲಿ ಎತ್ತರಕ್ಕೆ ಬೆಳಿಬೇಕ್ರಿ, ಸಂಪತ್ತಿನಲ್ಲಿ ಅಹಂಕಾರದಲ್ಲಿ ಅಲ್ಲ. ನಾವೇನು ಕಡಿಮೆ ಅಂತೀವಿ, ನಮಗೊಂದು ಸ್ವಲ್ಪ ಬರಬಾರ್ದು ಬಂತು, ನಮಗೆ ಒಂದು ಸ್ವಲ್ಪ ಹೇಳಕ್ಕೆ ಬಂದದಂದ್ರೆ ನಾವು ಭಾಳ ಅಹಂಕಾರ ಪಡ್ತೀವಿ ರೀ. ನಮ್ಮಷ್ಟು ಪಂಡಿತರೇ ಯಾರಿಲ್ಲ, ನಾವು ಅಷ್ಟು ತಿಳ್ಕೊಂಡಾರೆ ಯಾರಿಲ್ಲ, ನಾವು ದೊಡ್ಡ ಗುರುಗಳು ಅಂದ್ಕೊಂಡ್ಬಿಡ್ತೀವಿ. ಇದು ಅಹಂಕಾರ ಒಳ್ಳೆಯದಲ್ಲ. ನಮ್ಮಲ್ಲಿ ಸ್ವಲ್ಪ ಸಂಪತ್ತು ಜಾಸ್ತಿ ಬಂತಂದಾಗ ನಮ್ಮ ಸರಿ ಯಾರಿಲ್ಲ, ಅವ್ರಿಗೆ ಯಾಕೆ ನಾವು ಕನಿಷ್ಠ ಆಗ್ಬೇಕನ್ನುವಂಥ ಅಹಂಕಾರ ಬೆಳೆದು ಬಿಡ್ತದೆ ರೀ. ಇದು ಭಾಳಷ್ಟು ಒಂದು ತಮ್ಮನ್ನು ತಾವೇ ನಾಶ ಆಗುವಂಥದ್ದಿದೆಲ್ಲ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡ್ತಾರಪ್ಪ, ಅಹಂಕಾರ ಒಳ್ಳೆಯದಲ್ಲ, ನೀ ತಿಳ್ಕೊ. ಬಸವಣ್ಣವರು ನೋಡ್ರಿ, ಒಂದು ಕೂಡಿದಂಥ ಸಭೆ ಒಳಗೆ ಯಾರು ನಿಮ್ಮದ್ರ ಭಕ್ತರು ಅಂತ ಕೇಳಿದ್ರು ಗುರುಗಳು. ಅಲ್ಲ, ಕೇಳಿದಾಗ ಬಸವಣ್ಣವರು ಹೇಳಿದರು, ನಾನೊಬ್ಬನೇ ಭಕ್ತ ಅಂತ ಹೇಳಿದ. ಭಕ್ತರು ಯಾರು ಇದರಲ್ಲಿ ಅಂತ ಗುರುಗಳು ಕೇಳಿದಾಗ, ನಾವೊಬ್ಬನೇ ಭಕ್ತ ಅಂತ ಕೂಡಿದ ಸಭೆಯಲ್ಲಿ ಹೇಳಿದ್ರು ಅವರು. ಎಲ್ಲರಿಗೆ ಸಿಟ್ಟು ಬಂತು. ಏನು ಸಿಟ್ಟು ಬಂತು ಜನರಿಗೆಲ್ಲ, ಇವನು ಭಾಳ ಅಹಂಕಾರಿ ಅದಾನ ನೋಡಿವ, ಅಹಂಕಾರಿ ಅದನ. ಯಾವಾಗ ಇಲ್ಲಿ ನೋಡ್ರಿ ಪ್ರಭುದೇವರು ಹೇಳ್ತಾರಲ್ಲ, ಅವ್ರು ಯಾರದಾರ ಇಷ್ಟದ್ರ ಭಕ್ತರು, ನಿಜವಾದ ಭಕ್ತರು ಯಾರದಾರ ಅಂತಂದ್ರೆ ಬಸವಣ್ಣವ್ರು ನಾವು ಒಬ್ಬನೇ ಭಕ್ತದೀನಿ ಅಂತ ಹೇಳಿದಾಗ ಎಲ್ಲರೂ ಹಲ್ಲು ಕಡಿದ್ಬಿಟ್ರು. ಅರೆ ಎಷ್ಟು ಅಹಂಕಾರಿ ಅದಾನೀತ ಅಂತ ಎಲ್ಲರಿಗೆ ಅನ್ನಿಸ್ತು. ಯಾವಾಗ ಪ್ರಭುದೇವರು ಅಲ್ಲಿ ಹೇಳ್ತಾರೆ ಅವರಿಗೆ, ಇವರೆಲ್ಲರೂ ಯಾರು ಅಂತ ಕೇಳಿದರು. ಮತ್ತು ನೀವು ಒಬ್ಬನೇ ಭಕ್ತ ಅಂತ ಹೇಳ್ತೀಯಲ್ಲ, ಮತ್ತು ಇವರೆಲ್ಲ ಯಾರು ಅಂತ ಕೇಳಿದರು.
ಅವ್ರು ಹೇಳಿದ್ರು ಭಾಳ ನಯ ವಿನಯತೆಯಿಂದಪ್ಪ. ಇವರೆಲ್ಲರೂ ಕಾಣ್ತಾ ಇದ್ದಾರಲ್ಲ, ಅವರು ಶಿವ ಸ್ವರೂಪಿಗಳದಾರ, ಗುರು ಸ್ವರೂಪಿಗಳದಾರ, ಶಿವನ ಸ್ವರೂಪಿಗಳದಾರ. ನಾ ಒಬ್ಬನ ಭಕ್ತ ಇದೀನಿ ಅಂತಂದು ನೋಡ್ರಿ, ಈ ರೀತಿ ಅಂದ್ರಂತ ಬಸವಣ್ಣವರು. ಯಾಕಂತಂದ್ರೆ ಇವರು ಸೇವೆಯನ್ನು ಮಾಡ್ತಕ್ಕಂಥ, ಇವರು ಶಿವನ ಸ್ವರೂಪಿಗಳದಾರ, ಇವ್ರ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತ ನಾನು ಒಬ್ಬನೇ ಇದೀನಿ ಅಂತಂದ್ರಂತ ನೋಡ್ರಿ. ಎಂಥ ವಿನಯತೆ ಇರ್ಬೋದ್ರಿ. ಹಾಂ, ಅದಕ್ಕೆ ಎಲ್ಲ ಜನರಿಗೆ ಎಷ್ಟು ಅಹಂಕಾರದಿಂದ ಕೂಡಿದನಪ್ಪ ಅಂತ ತಿಳ್ಕೊಂಡಂಥ ಜನರು, ಸಭೆ ಜನರೆಲ್ಲರೂ ನಾಚಿಗೆ ಬಂತು, ಅವರಿಗೆಲ್ಲ ನಾಚಿಗೆ ಬಂದು ತಲೆ ತಗ್ಸಿದ್ರಂತ. ಅದಕ್ಕೆ ಎಷ್ಟು ಕಿಂಕರ ಭಾವ ಉಳ್ಳಂಥವ್ರು ಆಗಿರ್ಬೇಕು ಇವರೆಲ್ಲ ಮಹಾತ್ಮರು. ಅದಕ್ಕೆ ಇಲ್ಲಿ ಆ ಥರ, ಅದರಿಂದ ಅವ್ರ ಜಗತ್ತಿನಲ್ಲಿ ಈ ಒಂದು ಕಿಂಕರ ಭಾವ, ಇಂಥ ವಿನಯ ಭಾವನೆ ನಿನ್ನ ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಸೋಲಬೇಕು ಹಿರಿಯರಲ್ಲಿ, ಗೆಲುವು ನಿನ್ನ ಸೇರುವುದಲ್ಲಿ. ಎಷ್ಟು ನಿನ್ನ ನಯ ವಿನಯತೆಯಿಂದ ಇರ್ತಿದಿ ಅಷ್ಟು ನಿನಗೆ ಗೆಲುವು ಬಂದು ಸೇರ್ತದೆ ಅಂತಾರೆ ಮಹಾತ್ಮರು. ನಾನು ಯಾಕೆ ಸೋತೇನೆ, ನಾನು ಯಾಕೆ ಬಗ್ಗೆನ ನೋಡ್ರಿ, ನಾನು ಸೋಲವನಲ್ಲ, ಒಂದು ಕೈ ನೋಡ್ಕೊಂಡೆ ಬಿಡ್ತೀನಿ. ಅಹಂಕಾರ ನೋಡ್ರಿ ಹೆಂಗೆ ತುಂಬಿರ್ತದೆ ಅದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಸೋಲಬೇಕು ಹಿರಿಯರಲ್ಲಿ. ದೊಡ್ಡವರು ಅಂತ ಮಹಾತ್ಮರು ಇದ್ದರು, ಗುರುಗಳು ಇದ್ದರು, ನಿನಗಿಂತ ದೊಡ್ಡವರು ಇದ್ರು ಅಂದ್ರೆ ನಯ ವಿನಯತೆಯಿಂದ ಬಗ್ಗಬೇಕಾದಂಥದ್ದು, ತಲೆಬಾಗು ಅಂತ ಹೇಳ್ತಾರೆ ಅವರು, ವಿನಯತೆಯಿಂದ ಇರೋ. ನಾವು ಒಂದು ಮಾತು ಹೇಳ್ತೇನೆ ವಿಚಾರ ನೋಡ್ರಿ, ನಮ್ಮ ಕರ್ನಾಟಕದಾಗ ನಾನು ಎಲ್ಲೂ ನೋಡಿಲ್ಲ. ನಾ ಛತ್ತೀಸ್ಗಢದಾಗ ಇದ್ದಾಗ ಅಲ್ಲಿ ಕೆಲವರು ಹಿಂಗೆ ನಮಗೆ ಗೊತ್ತಿದ್ದವ್ರು ಬರ್ತಿದ್ರು, ಅಥವಾ ಅವ್ರ ಮನೆಗೆ ನಮಗೆ ಏನಾದರೂ ಅದಕ್ಕೆ ಕರೆದ್ರ ಮಾಡಿದ್ರೆ ಸ್ವಲ್ಪ ಹೋದಾಗ, ಅವ್ರ ಮನೆಗಳಿಗೆ ಹೋದಾಗ ಅವ್ರು ಏನು ಮಾಡ್ತಿದ್ರು, ಹೋಗಿ ಕೂತ್ಕೊಂಡುಗಳೇ ಅವ್ರ ಮನ್ಯಾಗ ಮಕ್ಕಳನ್ನ ಕರೆಯೋರು. ಕರೆದ್ಬಿಟ್ಟು ಅವರು ಆಂಟಿ ಅಂಕಲ್ ಬಂದಾರೆ, ನಮಸ್ಕಾರ ಮಾಡು ಅನ್ನೋರು ಆ ಮಕ್ಕಳ ಕಡೆಯಿಂದ. ಅವನ್ನ ಪಾಪ ಎಲ್ಲ ಬಂದ ಮಕ್ಕಳು ನಮಸ್ಕಾರ ಮಾಡವು. ನಾ ಒಂದು ಸಲ ಕೇಳಿದೆ, ಇದೇನು ಹಿಂಗೆ ಎಲ್ರಿಗೆ ಹಿಂಗೆ ಮಾಡ್ತಾರೆ ಅಥವಾ ಏನಿದು ಸಮಾಚಾರ, ಹಿಂಗೆಲ್ಲ ಕೇಳಿದೆ ನಾನು. ಕೇಳಿದಾಗ ಅವರಂದ್ರು, ನಮ್ಮ ಮನೆಗೆ ಯಾರೇ ಬರಲಿರಿ ದೊಡ್ಡವರು ಬಂದ್ರಂದ್ರೆ ನಾವು ಮಕ್ಕಳ ಕಡೆಯಿಂದ ನಮಸ್ಕಾರ ಮಾಡಿಸ್ತೀವಿ ಅಂತಂದ್ರೆ, ಇದು ಬೆಳೀಲಿ ಮಕ್ಕಳಿಗೆ ಅಂತ. ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಇದು ಕ್ಲಾಸ್ ಮುಗಿದ ಮೇಲೆ ನಾವು ಬೇಕಾದ್ರೆ ಮಾತಾಡೋಣ ಒಂದು 2 ನಿಮಿಷ. ಅದಕ್ಕೆ ಅಲ್ಲಿ ಏನಂದ್ರೆ ನಿಜವಾಗಿ ಭಾಳ ಆಶ್ಚರ್ಯ ಆಯಿತು ನನಗೆ. ನಮ್ಮ ಮನ್ಯಾಗ ಗುರುಗಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲರೂ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ನಾವು ಒಬ್ರಿಗೆ ಒಂದು ದಿವಸ ನಮಸ್ಕಾರ ಮಾಡಿರಿ ಮಕ್ಕಳಿಗೆ ಅಂತ ಕಲಿಸ್ತವ್ರಲ್ಲ ನಾವು. ಇಲ್ಲಿ ನೋಡ್ರಿ, ಮುಖ್ಯ ಮೊದಲು ಎಲ್ಲಿ ಒಂದು ಆ ವಿನಯತೆ ಬರ್ತದೆ, ಮನೆಯಿಂದನೇ ವಿನಯತೆ ಬರುವಂಥದ್ದು. ಭಾಳಷ್ಟು ನನಗೆ ಖುಷಿ ಆಯ್ತಲ್ಲಿ ಆ ಮಕ್ಕಳು ಬಂದು ನಮಸ್ಕಾರ ಮಾಡುವಂಥದ್ದು. ಯಾವುದೋ ರೂಪದಿಂದ ಯಾವ ಮಹಾತ್ಮರು ಯಾವ ಒಂದು ಇದರಲ್ಲಿ ಅವರ ಆಶೀರ್ವಾದ ಕೊಡ್ತಾರೆ ಹೇಳೋಕ್ಕಾಗಂಗಿಲ್ಲ. ಯಾರ್ಯಾರ ಬಾಯಿಯಲ್ಲಿ ಯಾವುದು ಇರ್ತದೆ ಹೇಳೋಕ್ಕಾಗಂಗಿಲ್ಲ. ಅವರ ಆಶೀರ್ವಾದ, ಕೃಪಾಶೀರ್ವಾದ ಏನು ತೊಗೊಳ್ರಿ ಅಂತ ಹೇಳ್ತಾರಲ್ಲ ಮನೆಯಲ್ಲಿ ದೊಡ್ಡವರು. ಭಾಳಷ್ಟು ಒಳ್ಳೆ ಇದನ್ನಿಸ್ತು ನನಗೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಸೋಲಬೇಕು ಹಿರಿಯರಲ್ಲಿ, ಗೆಲುವು ನಿನ್ನ ಸೇರುವುದಲ್ಲಿ. ನೀ ಸೋತೀನಿ, ನನ್ನಲ್ಲಿ ವಿನಯತೆ ಐತೆ ಅಂತ ಹೇಳಿಬಿಟ್ಟು ನಾ ಯಾರಿಗೇನೇ ಆಗಲಿ ಈ ಹಿಂಗೆ ನಮಸ್ಕಾರ ಮಾಡುವಂಥದ್ದು, ಆ ವಿನಯ ಭಾವನೆಯಿಂದ ಕೂಡಿದಂಥದ್ದು, ಅದು ನಿನಗೆ ಸುಮ್ಮನೆ ಬಿಡೋಂಗಿಲ್ಲ. ಅದು ಆ ಭಾವ ನಿನಗೆ ಸುಮ್ಮನೆ ಬಿಡೋಂಗಿಲ್ಲ, ನಿನಗೆ ಆ ಗೆಲುವಿಗೆ ತೊಗೊಂಡು ಬಂದು ನಿಲ್ಲಿಸ್ತದ. ಅದಕ್ಕೆ ಇವತ್ತು ಬಸವಣ್ಣವರಿಗೆ ಇವತ್ತಿಗೂ ಕೂಡ ಹೆಂಗದು ಆ ಒಂದು ಎಲ್ಲರ ಒಂದು ಮಂದಿರಗಳಲ್ಲೇ ತುಂಬಿದಂಥ ಭಾವ ಅದು. ಯಾಕಿಷ್ಟು ಕೀರ್ತಿಯನ್ನು ಪಡ್ಕೊಂಡ್ರು ಅಂತಂದ್ರೆ ನಯ ವಿನಯತೆ ನೋಡ್ರಿ. ಅದಕ್ಕೆ ಇದು ಏನು ಮಾಡ್ತದಪ್ಪ, ಕಿಂಕರ ಭಾವ ಉಳ್ಳಂಥದ್ದು. ಇದು ಶಾಸ್ತ್ರಕ್ಕೆ ಭಾಳ ಮುಖ್ಯವಾಗಿರುವಂಥದ್ದು. ಸದ್ಗುರುವಿನ ಹತ್ರ ಕೂತ್ಕೊಂಡಾಗ ನಾನು ಹೆಂಗೆ ಬೇಕು ಹಂಗೆ ಇರ್ತೀನಿ ಅಂದ್ರಲ್ಲ, ಸದ್ಗುರುವಿನ ಹತ್ರ ಭಯ ಭಕ್ತಿ ಎರಡೂ ಇರಬೇಕು. 4 ಅಕ್ಷರಗಳು ಸದ್ಗುರುವಿನ ಹತ್ರ ಕೇಳ್ಕೊಂಡೆ ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕುಂದ್ರೋರದೀವಿ. ನಾವು ಮುಂದೆ ಗುರುವಿನ ಮುಂದೆ ಕೂತು ನಾವು ಕಲ್ತೀವ್ರಿ, ತಿಳ್ಕೊಂಡು ಬಿಟ್ಟಿವ್ರಿ ಬಿಡ್ರಿ. ನಮ್ಮ ಗುರುಗಳಿಗೆ ಏನು ಬರೋಂಗಿಲ್ಲ ರೀ, ನಾವು ಭಾಳಷ್ಟು ಕಲ್ಕೊಂಡ್ಬಿಟ್ಟಿವಿ ಅನ್ನೋರದೀವಿ ನಾವು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಕಿಂಕರ ಭಾವ ಭಾಳ ಮುಖ್ಯವಾಗಿರುತ್ತೆ. ಕಿಂಕರ ಭಾವ ಇದ್ದರೆ ನೀ ಶಂಕರ ಆಗ್ತಿದ್ದಿ, ಇಲ್ಲಾಂದ್ರೆ ಅಹಂಕಾರಿ ಆಗ್ತಿದ್ದಿ. ಎಷ್ಟು ಕಿಂಕರ ಭಾವ ನಿನ್ನಲ್ಲಿ ಅಳವಟ್ಟಿರ್ತದೆ ಅಷ್ಟು ಶಂಕರನಾಗ್ತಿದ್ದಿ ನೀನು, ಎಲ್ಲಕ್ಕೂ ಒಡೆಯನಾಗ್ತಿದ್ದಿ. ಆ ಕೀರ್ತಿ ಅಜರಾಮರಾಗ್ತದೆ. ಅದಕ್ಕೆ ಇಂಥ ಒಂದು ಕಿಂಕರ ಭಾವ ಉಳ್ಳಂಥವ್ರು ಜಗತ್ತಿನಲ್ಲಿ ಕೀರ್ತಿಯನ್ನು ಹೊಂದಿದ್ರು. ಅದಕ್ಕೆ ಮನುಷ್ಯ ನೀನೇನು ಮಾಡು, ವಿನಯ ಭಾವವುಳ್ಳಂಥವು ನಾವು
ಕಿಂಕರ ಭಾವದಿಂದ ನೀವು ಕೂಡಿದವನಾದ್ರೆ ನಿನಗಿಲ್ಲಿ ಆನಂದಕ್ಕೆ ಭಾಳಷ್ಟು ಸುಲಭ ಆಗ್ತದಪ್ಪ. ಶಂಕರನಾಗಿ ಬಿಡ್ತೀವಿ. ಒಂದಿಷ್ಟು ಇರಬಾರ್ದು, ಒಳವರೆಗೆ ಒಂದೇ ಆಗಿರ್ಬೇಕು. ಮತ್ತು ಮಂದಿ ಕಣ್ಣಿಗೆ ಮಾತ್ರ ನಾ ಭಾಳ ವಿನಯತೆಯಿಂದ ಕೂಡಿದ್ದೀನಿ ಅಂಥೇಳಿ ಒಳಗೆ ಹಂಗೆ ಅವು ಜಾಲಿ ಬೇರುಗಳನ್ನ ಇಟ್ಕೊಂಡು ಕೇಸ್ ನಾವು ಹೊರಗೆ ಮಾತ್ರ ನಾನು ಇದು ಮಾಡ್ತೀನಿ ಅನ್ನೋದಲ್ಲ. ಒಳಗಿಂದನೇ ಕಿತ್ಕೊಂಡು ಹೋಗಿರ್ಬೇಕು ಅವು ಯಾವ ಅಹಂಕಾರ ಅನ್ನುವಂಥದ್ದು. ಆ ರೀತಿ ಆದಾಗ ನೀ ಶಂಕರನಾಗ್ತೀಯಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ಅಹಂಕಾರ ಒಳ್ಳೆಯದಲ್ಲ. ನಿನ್ಗೆ ಯಾವ ರೀತಿಲಿಂದನೂ ಅದು ಒಳ್ಳೆಯದನ್ನು ಮಾಡಂಗಿಲ್ಲ. ಅದು ನಿನ್ನನ್ನು ನಷ್ಟ ಮಾಡ್ತದೆ. ಅದು ಎಲ್ಲ ರೀತಿಯಿಂದ ನಿನ್ನನ್ನು ತುಳಿತದೆ. ಎಲ್ಲಿ ನಿನ್ನಲ್ಲಿರುವಂತೆ ನಿನ್ನ ಅಹಂಕಾರ ಅಂತ ಗುರುಗಳು ಎಚ್ಚರಿಕೆ ಕೊಡ್ತಾರೆ ನಮಗೆಲ್ಲ. ಮತ್ತು ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅಂದರೆ ಏನ್ರಪ್ಪ ಅನ್ಬೋದಲ್ಲ. ಎಷ್ಟು ವಿಶೇಷವಾಗಿ ಹೇಳ್ತಾರೆ ನೋಡ್ರಿ. ತನಗಿಂತಲೂ ಪ್ರೇಮಕ್ಕೆ ಪಾತ್ರವಾದಂಥ ಜಗತ್ತಿನೊಳಗೆ ಯಾವುದಾದ್ರೂ ಐತೇನಂದರೆ ಯಾವುದೇ ಇಲ್ಲ. ನಾವು ಅಂದ್ಕೊಂಡೀವಿ ಏನು, ಹೆಂಡರು, ಮಕ್ಕಳು, ದನ, ಹೊಲ, ಮನೆ ಇವೆಲ್ಲವೂ ಒಂದು ಪ್ರೀತಿ ಪಾತ್ರರಾಗಿರುವಂಥದ್ದು. ಆದ್ರೆ ಇವು ಸತ್ಯ ಅದಾವೇನಂದರೆ ಅಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ಹೇಳ್ತಾರೆ, ಯಾವ ಉದ್ದೇಶಕ್ಕಾಗಿ ಇವೆಲ್ಲ ಹೆಂಡತಿ, ಮಕ್ಕಳು, ಸಂಸಾರ ಇದೆಲ್ಲ ಯಾವುದ್ರ ಉದ್ದೇಶಕ್ಕಾಗಿ ಅಂದ್ರೆ ತನ್ನ ಉದ್ದೇಶಕ್ಕಾಗಿಯೇ ಮಾಡಿದಂಥದ್ದು, ತನ್ನ ಸ್ವಾರ್ಥಕ್ಕಾಗಿ ಎಲ್ಲ ಪ್ರೀತಿ ಮಾಡುವಂಥದ್ದು ಜಗತ್ತಿನೊಳಗೆ ನಾವು ಅರ್ಥ ಮಾಡ್ಕೋಬೇಕು. ಯಾರೇ ನಮಗೆ ಇವತ್ತು ಪ್ರೀತಿ, ಪ್ರೇಮ ಇವೇನು ನಾವು ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲರೂ ತಮ್ಮ ತಮ್ಮ ಸಲುವಾಗಿ ಸ್ವಾರ್ಥಕ್ಕಾಗಿ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು ಯಾವ ರೀತಿ ಅಂತಂದ್ರೆ, ಈಗ ಈ ಪ್ರಮಾಣ ಕೂಡ ಐತಿಲ್ಲಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ನೋಡ್ರಿ. ಅಂದ್ರೆ ಈ ಪ್ರಮಾಣ ಐತೆ. ಗಂಡ ಹೆಂಡತಿ ಮೇಲೆ ಪ್ರೀತಿ ಅದನಂದ್ರೆ ಯಾರ ಸಲುವಾಗಿ? ತನ್ನ ಸಲುವಾಗಿ. ಆ ಮಾಡ್ತಕ್ಕಂಥ ಪ್ರೇಮ ಹೆಂಡತಿಯ ಉದ್ದೇಶ ಅಲ್ಲ ಅದು. ಅದರ ತನ್ನ ಉದ್ದೇಶಕ್ಕಾಗಿ ತನ್ನ ಹೆಂಡತಿ ಮೇಲೆ ತಾನು ಪ್ರೀತಿ ಮಾಡ್ತಾನೆ. ಮತ್ತು ಹೆಂಡತಿ ಗಂಡದ ಮೇಲೆ ಪ್ರೀತಿ ಮಾಡ್ತಾಳಂತಂದ್ರೆ, ಪ್ರೇಮ ಮಾಡ್ತಾಳಂತಂದ್ರೆ ಯಾತಕ್ಕಾಗಿ ಮಾಡ್ತಾಳೆ? ತನ್ನ ಗಂಡನ ಮೇಲಿರುವಂಥ ಪ್ರೇಮಕ್ಕಾಗಿ ಅಲ್ಲ, ತನ್ನ ಮೇಲಿರುವಂಥ ಪ್ರೇಮಕ್ಕಾಗಿ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಈ ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಮಾಡ್ತಕ್ಕಂಥ ಪ್ರೇಮ ಕೂಡ ಅದು ಸತ್ಯ ಐತೆ ಅಂದ್ರೆ ಅದು ಮಿಥ್ಯೆ ಐತೆ ನೋಡ್ರಿ. ಎಲ್ಲರೂ ತಮ್ಮ ತಮ್ಮ ಈಗ ಒಂದು 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 ಉದಾಹರಣೆ ಕೊಡ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಒಂದು ಮಗುವಿಗೆ ನಾವು ಒಂದು ಮಗುವನ್ನು ನಾವು ಒಬ್ಬನೇ ಎತ್ಕೊಂಡಿರ್ತಾನೆ. ಎತ್ಕೊಂಡು ಹಿಂಗೆ ಆರಿಸಿ ಹಿಂಗೆ ಮುತ್ತು ಕೊಡ್ತಾನೆ ಅಪ್ಪ ಮಗುವಿಗೆ ಗಲ್ಲಕ್ಕೆ. ಆ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ ಆ ಕೂಸಿಗೇನು ಖುಷಿ ಆಗ್ತದನ? ಯಾರ ಸಲುವಾಗಿ ಮುತ್ತು ಕೊಡಕತ್ತೇನ? ತನ್ನ ಒಂದು ಪ್ರೀತಿಗೆ ಕೊಡಕತ್ತೇನ. ಆದ್ರೆ ಅದನ್ನು ಸಣ್ಣ ದಾಡಿ ಬಂದಿರ್ತಾವೆ ನೋಡ್ರಿ, ಅದು ಚುಚ್ಚಿ ಅದ್ರ ಚಟ್ ಚೀರು ಎಳ್ತಾ ಇರ್ತದೆ. ಅದು ಹತ್ತಿರ ಕೂಡ ಈತ ಬಿಡಂಗಿಲ್ಲ, ಮುತ್ತು ಕೊಡ್ತಾನಂದ್ರೆ ಇದು ಯಾರ ಸಲುವಾಗಿ ಕೊಟ್ಟ? ತನ್ನ ಸಲುವಾಗಿ ತನ್ನ ಪ್ರೀತಿಯಿಂದ ತೋರಿಸಿದ ಆ ಮಗುವಿನ ಮೇಲೆ. ಆ ಮಗುವಿಗೆ ಬೇಕಾಗಿತ್ತೇನೋ? ಇಲ್ಲ. ಅದೇ ರೀತಿ ಕೂಡ ಈ ಸಂಸಾರ ಅನ್ನೋದು ಕೂಡ ಎಲ್ಲರೂ ತಮ್ಮ ತಮ್ಮ ಸಲುವಾಗಿ ಕೊಡುವಂಥದ್ದು, ಪ್ರೀತಿ ಮಾಡುವಂಥದ್ದು ಅನ್ನುವಂಥದ್ದು ಇಲ್ಲಿ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯಾಕಂತಂದ್ರೆ ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ಮಗನ ಮೇಲೆ ಪ್ರೀತಿ ಮಾಡ್ತಾನೆ. ಮೊದಲು ಮನುಷ್ಯ ತನ್ನ ಮಗನ ಮೇಲೆ ಪ್ರೇಮ ಮಾಡ್ತಾನೆ. ಹುಟ್ಟಿದಾಗ ಮಗನ ಮೇಲೆ ಭಾಳಷ್ಟು ಪ್ರೇಮ ಇರ್ತದಲ್ಲ, ಮಕ್ಕಳ ಮೇಲೆ ಪ್ರೀತಿ ಮಾಡುವಂಥದ್ದು. ಮಗನ ಸಂಗಡ ಒಬ್ಬ ಮಿತ್ರ ಬರ್ತಿರ್ತಾನೆ, ಮಗನ ಫ್ರೆಂಡ್ ಬರ್ತಿರ್ತಾನೆ, ಆತನ ಮೇಲೆ ಪ್ರೇಮ ಮಾಡ್ತಾನೆ. ಹೌದಲ್ಲ, ಮಾಡ್ತಾನೆ. ಯಾಕಂದ್ರೆ ಮಗನ ಮೇಲೆ ಪ್ರೀತಿ ಇದ್ದಿದ್ದು ಮತ್ತು ಮಗನ ಫ್ರೆಂಡ್ ಬಂದಾಗ ಕೂಡ ಅಲ್ಲಿನೂ ಪ್ರೀತಿ ಮಾಡ್ತಾನೆ. ಆದ್ರೆ ಈ ಮಗನ ಮಿತ್ರನ ಮೇಲೆ ಮಾಡ್ತಕ್ಕಂಥ ಒಂದು ಪ್ರೀತಿ ಯಾರ ಸಲುವಾಗಿ ಮಾಡ್ತಾನೆ? ಮಗನ ಸಲುವಾಗಿ ಮಾಡ್ತಾನೆ. ನನ್ನ ಮಗನ ದೋಸ್ತ ಅದನಪ್ಪ ಅಂತ ಅದ್ರ ಮೇಲೆ ಪ್ರೀತಿ ಮಾಡ್ತಾನೆ. ಆದ್ರೆ ಮಗನ ಸಲುವಾಗಿ ಆತನ ಮಾಡ್ತಕ್ಕಂಥ ಪ್ರೀತಿ ಯಾಕಂದ್ರೆ ತನ್ನ ಮಗನ ಸಲುವಾಗಿ ಆ ಪ್ರೀತಿಯನ್ನು ಮಾಡುವಂಥದ್ದು ಇರ್ತದೆ. ಅದಕ್ಕೆ ತನ್ನ ಸಲುವಾಗಿ ಈ ರೀತಿ ತನ್ನ ಮೇಲೆ ಅತ್ಯಧಿಕ ಇದ್ರ ಮೇಲನ್ನ ತನ್ನ ಮೇಲಿರುವಂಥ ತನಗೆ ಪ್ರೀತಿನೂ ಜಾಸ್ತಿ ಇರ್ತದೆ ಅವನಿಗೆ. ಅದಕ್ಕೆ ಹೆಂಗಂದ್ರೆ ಮಗನ ಮಿತ್ರನ ಮೇಲೆ ಮಾಡ್ತಕ್ಕಂಥ ಪ್ರೇಮವು ಪ್ರಿಯ ಅಂತ ಹೇಳಿಸ್ಕೊಳ್ತದೆ. ಯಾಕಂದರೆ ಇರುವಂಥ ತನ್ನ ಮಗನ ಸಲುವಾಗಿ ಆತ ಮಾಡಿರ್ತಾನೆ ಹೊರತಾಗಿ ಅಲ್ಲಿ ಏನಾಗ್ತದೆ,
ತನ್ನ ಒಂದು ಸ್ವಾರ್ಥಕ್ಕಾಗಿ ಆತ ಆ ಮಗನ ಫ್ರೆಂಡ್ ಮೇಲೆ ಪ್ರೀತಿ ಮಾಡಿರ್ತಾನೆ. ಯಾಕಂತಂದ್ರೆ ಇಲ್ಲಿ ಕೂಡ ಏನಾಗ್ತದೆ, ತನ್ನ ಮೇಲೆ ಮಾಡ್ತಕ್ಕಂಥ ಪ್ರೀತಿ ಅಂತ ಹೇಳಿಸ್ಕೊಂಡ್ರು ಕೂಡ ಅದು ಭಾಳ ಶ್ರೇಷ್ಠ ಪ್ರಿಯತರ ಅಂತ ಕೂಡ ಹೇಳಿಸ್ಕೊಳ್ತದೆ. ಇಲ್ಲಿ ಕೂಡ ಏನು ಹೇಳ್ತಾರೆ ಒಂದು ವಿಚಾರದಲ್ಲಿ, ಈಗ ಎದ್ರ ಮೇಲೆ ಅಂತಂದ್ರೆ ಈಗ ಧನದ ಮೇಲೆ ಭಾಳಷ್ಟು ಪ್ರೇಮ ಉಳ್ಳಂಥವನಾಗಿರ್ತಾನೆ. ಧನದ ಒಂದು ಪ್ರಾಪ್ತಿ ಮಾಡ್ಕೊಳ್ಳೋದ್ರಿಂದ ಮನುಷ್ಯ ಧನದ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ. ಅದು ಇದ್ರೇ ನನಗೆಲ್ಲ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ. ಧನದಕ್ಕಿಂತ ರೊಕ್ಕದಕ್ಕಿಂತ ಹೆಚ್ಚಿನ ಪ್ರೀತಿ ಎಲ್ಲಿರ್ತದೆ? ಮಗನ ಮೇಲೆ ಇರ್ತದೆ, ಹೌದಲ್ಲ? ಮಗನ ಮೇಲೆ, ಮಕ್ಕಳ ಮೇಲೆ, ಪುತ್ರನ ಮೇಲೆ ಇರ್ತದೆ. ಅದಕ್ಕೆ ಪ್ರೀತಿ ಮಾಡ್ತಾನೆ. ಯಾಕಂದ್ರೆ ಪುತ್ರಗೆ ಏನಾದರೂ ರೋಗ ಬಂತು ಅಂತಂದ್ರೆ ಅವಾಗ ಏನು ಮಾಡ್ತಾನೆ? ಧನದ ಮೇಲಿದ್ದಂಥ ಪ್ರೀತಿ ಮಗನ ಮೇಲೆ ಹೋಗಿತ್ತು. ಮಗನಿಗೇನಾದರೂ ರೋಗ ಬಂತಂದ್ರೆ ಅವಾಗ ಏನು ಹೇಳ್ತಾನೆ? ಎಷ್ಟನ ರೊಕ್ಕ ಖರ್ಚಾಗಲಿ ನನ್ನ ಮಗ ಉಳಿದ್ರೆ ಸಾಕು ಅಂತ ಆ ಪ್ರೀತಿ ಮಗನ ಮೇಲೆ ಹೋಗ್ತದೆ. ಎಷ್ಟನ ದುಡ್ಡು ಖರ್ಚಾಗಲಪ್ಪ ನನ್ನ ಮಗ ಉಳಿಲಿ ಅಂತ. ಅದರಿಂದ ಇಲ್ಲೇನಾಗ್ತದ, ದ್ರವ್ಯಕ್ಕಿಂತಲೂ ಪುತ್ರನ ಮೇಲೆ ಅಧಿಕ ಪ್ರೇಮ ಬಂದುಬಿಡ್ತು, ಹೌದಲ್ಲ? ಈ ಪುತ್ರನಿಗಿಂತ ಮತ್ತಿನ್ನೇನು ಮಾಡ್ತಾನೆ ಅಂತಂದ್ರೆ, ಈ ತನ್ನ ಮಗನಿಗಿಂತ ತನ್ನ ಶರೀರದ ಮೇಲೆ ಅಧಿಕವಾದಂಥ ಪ್ರೀತಿ ಉಳ್ಳಂಥವನಾಗಿರ್ತಾನೆ, ತನ್ನ ಶರೀರದ ಮೇಲೆ. ಅದಕ್ಕೆ ಹೆಂಗಪ್ಪ ಅಂತಂದ್ರೆ, ಪುತ್ರನು ತನಗೆ ಅನುಕೂಲ ಆಗಿ ನೋಡ್ರಿ ಎಲ್ಲಿವರೆಗೆ ಇರ್ತಾನೋ ಮಗ, ಎಲ್ಲಿವರೆಗೂ ತನಗೆ ಅನುಕೂಲ ಆಗಿರ್ತಾನೋ ಅಲ್ಲಿವರೆಗೂ ಅವನ ಮೇಲೆ ಪ್ರೀತಿ ಮಾಡ್ತಾನತ. ಯಾರು? ತಂದೆ ಅದಾವ. ಅದಕ್ಕೆ ಆತ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿ ತನಗೆ ಪ್ರತಿಕೂಲ ಆಗಿಬಿಟ್ನು ಅಂತಂದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ಯಾಕಾರ ಹುಟ್ಟಿದ್ದೀನಿ ನನ್ನ ಪಾಲಿಗೆ, ನನ್ನ ಜೀವ ತಿನ್ನೋಕೆ ಹುಟ್ಟಿದೆ ಅಂತ ಆತನೇ ಬೈತಾನೆ. ಅದೇ ಹೇಳ್ತೀವಿ ನಾವು, ಹುಟ್ಟಿದಾಗ ಮಗ ಹುಟ್ಟೇನಂತೇಳ್ಬಿಟ್ಟು ಎಲ್ಲರಿಗೆ ಪೇಡ ಹಂಚಿದವರು, ಮಗ ಒಳ್ಳೆಯವನಾದ್ರೆ ಸರಿ, ಕೆಟ್ಟವನಾದ್ರೆ ಇವನು ಯಾಕಾರ ನಾನು ಹೊಟ್ಟೆಗೆ ಹುಟ್ಟೆನ ಅಂತ ಹೊತ್ಕೊಂತ ತಿರುಗಾಡೋಂಥವ್ರು ಅದಾರ, ಹೌದಲ್ಲ? ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾವಾಗ ತನಗೆ ಪ್ರತಿಕೂಲ ಆದಾಗ ಆವಾಗ ದ್ವೇಷ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಇದ್ರ ಮ್ಯಾಲಿಂದ ನೋಡಿದ್ರೆ ಪುತ್ರನಿಗಿಂತಲೇ ತನ್ನ ದೇಹದಲ್ಲಿ ಹೆಚ್ಚಿನ ಪ್ರೇಮ ಮಾಡ್ತಾನೆ. ತನ್ನ ಮೇಲೆ ತಾನೇ ಹೆಚ್ಚಿನ ಪ್ರೇಮ ಮಾಡ್ಕೊಳ್ತಾನೆ. ಮತ್ತು ದೇಹದ ಮೇಲೆ ಭಾಳಷ್ಟು ಪ್ರೀತಿ ಮಾಡ್ತಾನೆ, ತನ್ನ ದೇಹದ ಮೇಲೆ. ಅವೆಲ್ಲಕ್ಕಿಂತ ಹೆಚ್ಚಿನ ಪ್ರೇಮ ಇಂದ್ರಿಯಗಳ ಮೇಲೆ ಅದ ನೋಡ್ರಿ. ನಮ್ಮ ಶರೀರ ಐತಲ್ಲ, ನಮ್ಮ ಶರೀರ, ಅದಕ್ಕೆ ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡೆವರೇ ಅದ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ. ನೋಡ್ರಿ, ಯಾವ ಕಾಲ ಇರಲಿ, ಯಾವ ಸಮಯ ಇರಲಿ, ಏನೇ ಇದ್ದರೂ ಕೂಡ ನನ್ನ ಶರೀರದ ಮೇಲೆ ನಾನು ಭಾಳಷ್ಟು ಮೋಹ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ ಅಲ್ಲ? ಅದಕ್ಕೆ ಯಾರಾದರೂ ಹೊಡೆದ್ರು ಅದಕ್ಕಿಂತ ಶರೀರದ ಮೇಲೆ ಪ್ರೀತಿ ಇರೋದಕ್ಕಿಂತ ಇಂದ್ರಿಯಗಳ ಮೇಲೆ ಜಾಸ್ತಿ ಪ್ರೀತಿ ನಮಗೆ, ನಮ್ಮ ಶರೀರದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಯಾರಾದರೂ ಹೊಡಿಲಿಕ್ಕೆ ಬಂದ್ರೆ ನಾವೇನು ಮಾಡ್ತೀವಿ? ಹಿಂಗೆ ಬೆನ್ನು ಕೊಡ್ತೀವಿ ನೋಡ್ರಿ. ಈ ಕಣ್ಣಿಗೆ ಬಡಿತದೋ, ಕಿವಿಗೆ ಬಡಿತದೋ, ಕೈಗೆ ಬಡಿತದೋ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ? ಹೊಡೀರಿ ಅಂತೇಳಿ ಮುಂದೆ ಹೋಗಿ ನಿಂದಿರ್ತೀವೇನ, ಹಿಂಗೆ ಬಗ್ಗುತ್ತೀವಿ, ಹೌದಲ್ಲ? ಆವಾಗ ಇಂದ್ರಿಯಗಳನ್ನು ಕೊಡೋಂಗಿಲ್ಲ ನಾವು, ಕಣ್ಣು ಕಿವಿ ಮೂಗು ಅವು ಯಾವ ಕೊಡೋಂಗಿಲ್ಲ. ಆವಾಗ ಅದು ಬೆನ್ನಿಗೆ ಮಾತ್ರ ಹೊಡಿತಾನೆ. ಆವಾಗ ಏನಾದ್ರೆ ಇಂದ್ರಿಯಗಳ ಮೇಲೆ ಭಾಳಷ್ಟು ಪ್ರೀತಿ ಇರ್ತಲ್ಲ, ಇಂದ್ರಿಯಗಳನ್ನು ರಕ್ಷಣೆ ಮಾಡ್ತೀವಿ. ಇದ್ರ ಮೇಲೆ ನೋಡಿದ್ರೆ ಇಂದ್ರಿಯಗಳ ಮೇಲೆ ಭಾಳಷ್ಟು ಪ್ರೀತಿ ಅದಂತ ತಿಳ್ಕೊಳ್ಬೇಕು ನಾವು. ಇಂದ್ರಿಯಗಳಿಗಿಂತ ಪ್ರಾಣಕ್ಕೆ ಅಧಿಕವಾದಂಥ ಒಂದು ಪ್ರೀತಿ ಇಟ್ಟಿರ್ತೀವಿ ಪ್ರಾಣದ ಮೇಲೆ. ಅದು ಹೆಂಗೆ ಅಂತಂದ್ರೆ ನೋಡ್ರಿ, ಕೈ ಕಾಲು, ಈಗ ಶುಗರ್ ಗೀಗರ್ ಆದರೆ ಗ್ಯಾಂಗ್ರೀನ್ ಆಗಿರ್ತದೆ, ಹೌದಾ? ಕಾಲಿಗೆ ಕಡಿಬೇಕಪ್ಪ, ಈ ಕಾಲೆಲ್ಲ ಹೋಗ್ಬಿಟ್ಟದ ಅಂತಂದಾಗ ನಾವೇನು ಹೇಳ್ತೀವಿ? ಕಾಲು ಒಂದು ಹೋದ್ರೆ ಹೋಗ್ಲಿ ರೀ, ಕಡ್ದು ಬಿಡ್ರಿ ಅಂತೀವಿ. ಇಂದ್ರಿಯಗಳ ಮೇಲೆ ಇಟ್ಟಂಥ ಪ್ರೀತಿ ನೋಡ್ರಿ ಎಲ್ಲಿಗೆ ಹೋಯ್ತು? ಈಗ ಅದು ಪ್ರಾಣದ ಮೇಲೆ ಹೋಯ್ತು. ಇಂದ್ರಿಯಗಳು ಕಾಲು ಹೋದ್ರೆ ಪರವಾಗಿಲ್ಲ, ಮನುಷ್ಯ ಉಳಿತೀನಲ್ಲ ನಾನು ಅಂತ ಹೇಳುವಂಥದ್ದು. ಆವಾಗ ಕಾಲು ಕಡಿದ್ರೆ ಪರವಾಗಿಲ್ಲಪ್ಪ, ನನಗೆ ಪ್ರಾಣ ಉಳಿದ್ರೆ ಸಾಕ್ರಿ ಡಾಕ್ಟ್ರೇ, ಕಾಲು ಕಡ್ದಾಕ್ರಿ ಅಂತ ಅವಾಗ ಕಾಲು ಕತ್ತರಿಸೋಕ್ಕೂ ಅಪ್ಪಡೆ ಕೊಟ್ಬಿಡ್ತಾನೆ. ಇದರಿಂದ ನೋಡಿದ್ರೆ ಪ್ರಾಣದಲ್ಲಿರುವಂಥ ಪ್ರೇಮವಿದೆ. ಯಾಕಂದರೆ ಇಂದ್ರಿಯಗಳಿಗಿಂತ ಪ್ರಾಣದ ಮೇಲೆ ಜಾಸ್ತಿ ಪ್ರೀತಿ ನಮಗೆ ಬಂತು. ಅದಕ್ಕೆ ಪ್ರಾಣಕ್ಕಿಂತಲೂ ಇನ್ನೊಂದು ಏನಂದ್ರೆ ಆತ್ಮ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇಬ್ಬರು ಗಂಡ ಹೆಂಡ್ತಿ ಇದ್ದರು, ಭಾಳಷ್ಟು ಇಬ್ಬರು ದುಡಿತಿದ್ರು. ಒಬ್ಬನಿಗೆ ಆರಾಮಿರ್ಲಾರ್ದಂಗೆ ಆಗಿಬಿಡ್ತು, ರೊಕ್ಕ ಇತ್ತು, ರೂಪಾಯಿ ಇತ್ತು, ಎಲ್ಲ ಇತ್ತು, ಭಾಳಷ್ಟು ಬೇಕಾದಷ್ಟಿತ್ತು. ಆರೋಗ್ಯ ಕೈ ಕೊಟ್ಬಿಡ್ತು. ಹೆಂಡ್ತಿಗೆ ನೌಕರಿ ಬಿಡಪ್ಪ, ನನಗೆ ಆರಾಮಿಲ್ಲ, ಮತ್ತ್ಯಾಕೆ ನೌಕರಿಗೆ ಹೋಗ್ತಿದ್ದೀನಿ, ನನಗೆ ಸ್ವಲ್ಪ ಏನಾದ್ರು ನೀರು ಪರ್ಕೊಡೋದು, ಊಟಕ್ಕೆ ಕೊಡೋದೆಲ್ಲ ಮಾಡಬೇಕು, ನೀವು ಹೋದೆ ಅಂದ್ರೆ ಒಬ್ಬನೇ ಬಿದ್ದಿರ್ತೀನಿ ಅಂತ ಹೇಳಕತ್ತಿದ. ಆಕೆ ಅಂದಳು, ನನಗೆ ಇನ್ನೂ ಸರ್ವಿಸ್ ಅದ, ನಾನು ಯಾಕೆ ಬಿಡಲಿ, ನಾನು ಹೋಗ್ತೀನಿ, ನಿನಗೆ ಮಾಡಿಟ್ಟು ಎಲ್ಲ ಮಾಡಿಟ್ಟು ಹೋಗ್ತೀನಿ, ನಾನು ಬರೋದ್ರಾಗ ನೀನು ಏನು ಸ್ವಲ್ಪ ಇಲ್ಲೇ ತೊಗೊಂಡು ತಿನ್ಕೊತ ಇರು ಅಂತ ಹೇಳಿ ಆಕೆ ಹೋಗ್ತಿದ್ದಳು. ಅದು ನಿಮ್ಮ ಜೀವದ ಮೇಲೆ ಜಿಗುಪ್ಸೆ ಭಾಳ ಆಗಿಬಿಡ್ತು.
ಏನಿದ್ರಿ ಅದಕ್ಕೆ ಬಂತು? ಪ್ರಾಣ ಐತೆ ಖರೆ, ಆದ್ರೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ಶರೀರದ ನೋವುಗಳು ಯಾವುದು ಬೇಕಾಗಿಲ್ಲ. ದುಡ್ಡು ಬೇಕಾಗಲಿಲ್ಲ, ಇಂದ್ರಿಯಗಳು ಶರೀರ ಬೇಕಾಗವಲ್ದು, ಇಂದ್ರಿಯಗಳು ಅಲ್ಲ ಅನ್ಸಕತ್ತಿಬಿಟ್ಟದು. ಏನು ಬೇಡ ನನಗೆ. ಇವರು ನಮಗೆ ಗೊತ್ತಿದ್ದವರು ಒಬ್ರು ಹೋಗಿ ಮಾತಾಡ್ಸೋಕೆ ಹೋದ್ರೆ, ಎಲ್ಲ ಅಷ್ಟೆಲ್ಲ ಮಾಡಿದ್ದು ನನಗೇನು ಬೇಡಪ್ಪ, ಇರೋಕ್ಕಂತೂ ಆಗ್ತಾಯಿಲ್ಲ, ನನಗೆ ಪ್ರಾಣವಾದ್ರೆ ಸಾಕು, ಆರಾಮಾಗಿರ್ತೀನಿ ಅನ್ನಂತ. ಅದಕ್ಕೆ ಜಗತ್ತಿನೊಳಗೆ ನಾವು ಭಾಳಷ್ಟು ಕೇಳ್ತೀವಿ, ಎಲ್ರಿ ಬಲ ಸಾಕಾಗ್ಯದ್ರಿ ಇರೋದಕ್ಕೆ, ಆ ನೋವು ಈ ನೋವು ಸಾಕಾಗಿ ಹೋಗ್ಯದ್ರಿ, ಪ್ರಾಣವಾದ್ರೆ ಸಾಕ್ರಿ ನಾನು ಆರಾಮಾಗಿರ್ತೀನಿ ಅಂತೀವಿಲ್ಲ. ಅದಕ್ಕೆ ಈ ಪ್ರಾಣಕ್ಕಿಂತ ಎಲ್ಲಿಗೆ ಬಂತದ ಈಗ? ಆತ್ಮ. ಪ್ರಾಣವಾದ್ಮೇಲೆ ನಾವು ಸುಖದಿಂದ ಇರ್ತೀನಿ ರೀ ಅನ್ನೋದು ಎಲ್ಲಿಗೆ ಬಂತು? ಆತ್ಮನ ಮೇಲೆ ಬಂತು ನೋಡ್ರಿ. ಅದಕ್ಕೆ ತನಗಿಂತ ಪ್ರಿಯವಾದ ವಿಷಯ ಮಂದುಂಟೆ ಜಗತ್ತಿನೊಳಗೆ ನೀ ತಿಳ್ಕೊಂಡಿದೆ ಅದರಿಂದ ಇದರಿಂದ ಅಂತ. ಯಾವುದರಿಂದಲ್ಲ, ನಿನ್ನ ಆತ್ಮ. ಅದಕ್ಕಿಂತ ಬೇರೆ ಯಾವುದು ಸುಖ ಇಲ್ಲ. ಕೊನೆಗೆ ಎಲ್ಲಿ ಆಗ್ತಾನೆ? ನನಗೆ ಈ ದುಃಖದಿಂದ ಬಿಡುಗಡೆ ಆದರೂ ಸಾಕಪ್ಪ, ಆರಾಮಾಗಿರ್ತೀನಿ. ಸಾಯೋರು ಎದಕ್ಕೆ ಸಾಯ್ತಾರ? ಈ ಕಷ್ಟ ನಾನು ಸಹಿಸ್ಕೊಳಕ್ಕಾಗಲ್ಲ, ಸತ್ತ ಮೇಲೆ ಆನಂದವಾಗಿ ಇರ್ತೀನಿ ಅಂತಾರೆ. ಎಲ್ಲಿಗೆ ಹೋಯ್ತದ? ಆತ್ಮನಲ್ಲಿಗೆ. ಆತನೇ ಅಲ್ಲ ಎಲ್ಲ ಸತ್ಯ ನಿತ್ಯ ಮಿಥ್ಯೆ ಎಲ್ಲನೂ. ಇವು ಸುಮ್ಮ ಮ್ಯಾಲೆ ಇವು ಹಿಂಗೆ ಬೆಳೆದು ಇವೆಲ್ಲ. ಅದ್ರ ಮೇಲೆ ಪ್ರೀತಿ, ಇದ್ರ ಮೇಲೆ ಅದಕ್ಕೆ ತನಗಿಂತ ವಿಷಯವಾದ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಏನಾರ ವಿಷಯ ಐತೇನಪ್ಪ, ತನಗಿಂತ ವಿಷಯ ಮಂದುಂಟೆ ಅಂತ ಹೇಳ್ತಾರೆ. ಭಾಳಷ್ಟು ವಿಚಾರಗಳನ್ನು ನಿಜಗೊಂಡ್ರು ಇಲ್ಲಿ ತಿಳಿಸ್ತಾರೆ. ಅದಕ್ಕೆ ತನಗಿಂತ ಪ್ರಿಯವಾದ ವಿಷಯ ಮಂದುಂಟೆ, ಅದಕ್ಕಿಂತ ಪ್ರಿಯವಾದಂಥದ್ದು ಏನಾರ ಐತೇನೋ, ಆತ್ಮನಿಗಿಂತ ಪ್ರಿಯವಾದಂಥದ್ದು ಏನಾರ ಐತೇನೋ ಅಂದ್ರೆ ಇಲ್ಲ. ಅದಕ್ಕೆ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ. ಆತ್ಮನೇ ತನಗಿಂತ ಪ್ರಿಯವಾದಂಥ ವಿಷಯ ಅಂತ ಇಲ್ಲಿ ಕೂಡ ಹೇಳ್ತಾರೆ. ಮತ್ತು ನೋಡೋಣ, ಒಳ್ಳೆಯ ವಿಚಾರಗಳು ಅದಾವೆ. ಇನ್ನೂ ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ನಾಳೆ ನೋಡೋಣ ಅದ್ಭುತವಾದಂಥ ವಿಚಾರಗಳು. ಯಾಕಂದ್ರೆ ನಾವು ಈ ವಿಚಾರಗಳನ್ನು ಕೇಳಕತ್ತೀವಿ ಅಂದ್ರೆ ಭಾಳ ಪುಣ್ಯ ಮಾಡಿವಿ ಅಂತ ತಿಳ್ಕೊಬೇಕು. ಇದನ್ನು ಬಿಟ್ಟು ಬೇರೆ ಕಡೆ ಹೋದರೆ ಈ ವಿಷಯಗಳು ಯಾರಿಂದ ಕೇಳೋಕ್ಕಾಗ್ತದೆ? ಸಾಧ್ಯ ಐತೆ ಹೇಳ್ರಿ. ಇದ್ದಾರೆ ಅಲ್ಲೆಲ್ಲಿ ಇಲ್ಲ ಅಂತ ಇಲ್ಲ, ಬಟ್ ಕೇಳಿ ಯಾರಿಗೆ ಸಿಗ್ತಾವೆ ಅವ್ರು ಪುಣ್ಯಾತ್ಮರು, ಧನ್ಯರು. ಅದರಲ್ಲಿ ಕ್ರಮಶಾಸ್ತ್ರ ಅಂತೂ ಎಲ್ಲೂ ಸಿಗಲ್ಲ. ಯಾರು ಸಿಕ್ಕೋರು ಎಲ್ಲರೇ ಸಿಗಲಿ, ಒಟ್ಟು ಕ್ರಮ ಸಿಕ್ಕೋರು ಭಾಳ ಧನ್ಯರು. ಅಂತಹ ಅದ್ಭುತವಾದಂಥ ನಿಜಗೊಂಡ್ರ ವಾಣಿ. ಭಾಳಷ್ಟು ವಿಚಾರಗಳು ಅದಾವ. ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.